ಶ್ರೀಗುರುಭ್ಯೋ ನಮಃ. ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿಃ ಅಪ್ರಮಂ ಭಂಗರಹಿತಂ ಅಚಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶವಿಶದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಸೃಷ್ಟಿಸ್ಥಿತ್ಯಪ್ಯಯೇಘಾನಿಯುಕ್ತಿಷತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಶ್ರೀಬ್ರಹ್ಮರುದ್ರಪ್ರಭೃತಿಸುರನರದ್ವೇಷಶತ್ರುರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಯಯೋ ಯೋ ಗುರುರ್ವಿಪ್ರಮಶ್ಚಿन्तಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋವಾಯುಮೃತಾಂ ಯಥಾ ಯತ್ರತ್ಯಸರ್ಗೋ ಬ್ರಹ್ಮಣಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಋಷಭದೇವನ ಮಗ ಭರತ, ಅವನ ಚರಿತ್ರೆಯನ್ನು ಈ ಪಂಚಮಸ್ಕಂಧ ಹೇಳ್ತಾ, ತಪಸ್ಸಿಗೆ ಹೋಗಿದ್ದ ಭರತನಿಗೆ ಒಂದು ಶಿಶು ಜಿಂಕೆಯ ರಕ್ಷಣೆಯ ಅನಿವಾರ್ಯತೆ ಉಂಟಾಗಿ ಅದರಿಂದ ಅವನು ತಪಸ್ಸಿಂದ ದೂರ ಆಗುವಂತೆ ಆಗೋಯಿತು. ತಪಸ್ಸಾಗಲಿಲ್ಲ. ಜಿಂಕೆಯ ರಕ್ಷಣೆಯ ಉದ್ದೇಶದಿಂದ ಪ್ರವೃತ್ತಿ ಮಾಡಿದರೂ ಆಮೇಲೆ ಜಿಂಕೆಯ ಮೇಲೆ ಪ್ರೀತಿ ಮೋಹ ಬಂದು ಹೋಯಿತು ಅವನಿಗೆ. ಆ ಪ್ರೀತಿ ಮೋಹಗಳಿಂದಾಗಿ ತಪಸ್ಸು ಆಗಲಿಲ್ಲ. ಹಾಗೆ ಒಂದು ಮರಣ ಆಗೋಯಿತು, ಆಯುಷ್ಯ ಮುಗಿದೋಯ್ತು. ಹಾಗೆ ಅವನ ಆಯುಷ್ಯ ಮುಗಿದು ಹೋದಾಗ ಆ ಜಿಂಕೆಯನ್ನು ಚಿಂತನೆ ಮಾಡ್ತಾನೇ ಮರಣ ಆಗಿತ್ತು ಅವನಿಗೆ. ಜಿಂಕೆ ಜನ್ಮ ಬಂದ್ಬಿಡುತ್ತೆ. ಆದರೆ ಪೂರ್ವಜನ್ಮದ ಸ್ಮರಣೆ ಇತ್ತು. ಹಿಂದೆ ನನಗೆ ಏನೇನಾಯಿತು ಅಂತೆಲ್ಲ ನೆನಪಾಗ್ತಾ ಇತ್ತು ಜಿಂಕೆ ಆಗಿದ್ದಾಗ. ಅದರಿಂದ ಬಹಳ ನೋವಾಗ್ತಾ ಇತ್ತು. ತಪ್ಪಾಯಿತು ಅಂತ ಬಹಳ ನೋವಾಗ್ತಾ ಇತ್ತು. ಅದೇ ನೋವಿನಲ್ಲಿ ಜಿಂಕೆ ಜನ್ಮ ಸ್ವಲ್ಪ ಸಾಗಿತ್ತು. ಆ ಪೂರ್ವಜನ್ಮ ಸ್ಮರಣೆ ಇತ್ತಾದ್ದರಿಂದ ಭರತನಾಗಿದ್ದಾಗ ಯಾವ ಪ್ರದೇಶದಲ್ಲಿ ತಪಸ್ ಮಾಡ್ತಾ ಇದ್ನೋ ಆ ಜಾಗ ಸ್ಮರಣೆ ಇತ್ತು. ಈ ಜಿಂಕೆಯಾಗಿ ಹುಟ್ಟಿದ ಜಾಗಕ್ಕೂ ಅಲ್ಲಿಗೂ ಬಹಳ ದೂರ ಇತ್ತು. ಅದು ಸ್ಮರಣೆ ಇತ್ತಾದ್ರಿಂದ ಆ ಜಾಗಕ್ಕೆ ಹೋಗ್ತಾನೆ. ಅಲ್ಲೇ ಜಿಂಕೆಯಾಗಿರ್ತಾ ಜಿಂಕೆಯ ಜೀವನದಲ್ಲೇ ಇದ್ದು ಒಂದು ಜನ್ಮ ಅಂತಿವಾಗತ್ತೆ. ಆ ಜನ್ಮ ಮುಗಿದ ಮೇಲೆ ಒಂದು ಬ್ರಾಹ್ಮಣ ಕುಲದಲ್ಲಿ ಅವನು ಹುಟ್ಟುತ್ತಾನೆ. ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದಾಗಲೂ ಕೂಡ ಆ ಪೂರ್ವಜನ್ಮ ಸ್ಮರಣೆ ಇದೆ. ಆದ್ದರಿಂದ ಯಾರಿಗೂ ಅಂಟ್ಕೊಳ್ಬಾರ್ದು, ಯಾರ ಮೇಲೂ ಅಭಿಮಾನ ಇಟ್ಕೊಳ್ಬಾರ್ದು. ಇಟ್ಕೊಂಡ್ರೆ ಹಿಂದಿನ ಜನ್ಮ ಆದಂಗಾಗತ್ತೆ. ಏನು ಅಭಿಮಾನವನ್ನು ಇಟ್ಕೊಳ್ದೇನೆ ಕೇವಲ ಭಗವತ್ ಚಿಂತನೆ ಮಾಡ್ಕೊಂಡಿರಬೇಕು ಅಂತ ಹಾಗೆ ಮಾಡಿಕೊಂಡಿದ್ದ. ನನ್ನ ಹೊರಗಿನ ಲೋಕಕ್ಕೆ ಅವನು ಜಡವಸ್ತುವಾಗಿ ಕಾಣ್ತಾ ಇದ್ದ. ಏನೂ ಕೆಲಸ ಮಾಡ್ತಿರ್ಲಿಲ್ಲ, ಏನೂ ಮಾತಾಡ್ತಿರ್ಲಿಲ್ಲ. ಅವರವ್ರಿಗೆ ಜಡವಸ್ತು ಅಂತ ಕಾಣ್ತಾ ಇದ್ದ. ಆ ದಿನ ಜನಗಳ ಬಾಯಲ್ಲಿ ಆ ಭರತಾಯಿನ ಹೆಸರಿಗೆ ಎಡಗಡೆಗೆ ಜಡ ಅಂತ ಸೇರ್ಕೊಂಡ್ಬಿಡ್ತು. ಜನಗಳು ಸೇರಿಸಿದ್ದದನ್ನ ಹೆಸರೇನು ಹಂಗಲ್ಲ, ಹೆಸರು ಭರತ ಅಂತ ಅಷ್ಟೇನೆ. ಆದರೆ ಅವನಿದ್ದ ರೀತಿಯ ನೋಡಿ ಜನಗಳು ಜಡ ಅಂತ ಕರೆದ್ರು. ಆ ಜಡ ಭರತ ಅಂತ ಆಗಿಬಿಟ್ಟ ಅವನಿದ್ದ ರೀತಿಯಿಂದ. ಒಮ್ಮೆ ಅವನು ಮಹಾರಾಜನ ಪಲ್ಲಕ್ಕಿಯನ್ನು ಹೊರೋ ಪ್ರಸಂಗ ಬಂದಾಗ ನಡೆದ ಸಂದರ್ಭದಿಂದ ಆ ಮಹಾರಾಜನಿಗೆ ತತ್ವೋಪದೇಶ ಮಾಡೋ ಪ್ರಸಂಗ ಬರುತ್ತೆ. ಈ ಭರತ ಮಹಾರಾಜನಿಗೆ
ತತ್ವೋಪದೇಶ ಮಾಡ್ತಾನೆ. ತತ್ವೋಪದೇಶ ಮಾಡ್ತಾ ಜಗಜ್ಜನ್ಮಾಧಿಕರಣ ಪರತತ್ವ ಜಗದೀಶ್ವರ ಅವನ ಆರಾಧನೆಯೇ ಮಾನವ ಜನ್ಮದ ಸಾರ್ಥಕತೆ. ಅದು ಬಿಟ್ಟು ಬೇರೆ ಯಾವುದೇ ಕೆಲಸಗಳನ್ನು ಮಾಡಿದರೆ ಅದು ಮಾನವ ಜನ್ಮದ ಸಾರ್ಥಕತೆ ಅಲ್ಲ ಅಂತ ಉಪದೇಶ ಮಾಡ್ತಾನೆ. ತನ್ನ ಕಥೆಯನ್ನೇ ಹೇಳ್ಕೊಂಡ್ಬಿಡ್ತಾನೆ. ನಾನು ತಪಸ್ ಮಾಡಬೇಕು ಅಂತ ಪ್ರವೃತ್ತಿ ಮಾಡಿ ಒಂದು ಜಿಂಕೆ ಮೇಲೆ ಪ್ರೀತಿ ಅಂಟಿಸ್ಕೊಂಡಿದ್ದರಿಂದ ಹೀಗೆಲ್ಲ ನನಗಾಯಿತು, ಜಿಂಕೆ ಜನ್ಮ ಬಂತು, ಪುನಃ ಈ ಜನ್ಮ ಬಂದಿದೆ. ತನ್ನ ಕಥೆಯೆಲ್ಲ ಹೇಳ್ಕೊಳ್ತಾನೆ. ಬೇರೆ ವಸ್ತುಗಳ ಮೇಲೆ, ಪದಾರ್ಥಗಳ ಮೇಲೆ ಅಭಿಮಾನ ಬೆಳೆಸ್ಕೊಂಡಿದ್ದರಿಂದ ಹೀಗೆಲ್ಲ ಆಗುತ್ತೆ ಅಂತ ತನ್ನ ಜೀವನವೇ ಉದಾಹರಣೆ ಅಂತ ಹೇಳ್ಕೊಳ್ತಾನೆ. ಆದ್ದರಿಂದ ನರಹ ಅಸಂಗ ಸುಸಂಗ ಜಾತ ಜ್ಞಾನಾಸಿನ ಇಹೈವ ವಿವೃಕ್ಣ ಮೋಹ ಹರಿಂ ತದೀಹ ಕಥನ ಶ್ರುತಿಭ್ಯಾಂ ಲಬ್ಧಸ್ಮೃತಿ ಯಾತ್ಯತಿ ಪಾರಮಧ್ವನಃ ಅಂತ ಭರತ ಈ ರಾಜನಿಗೆ ಉಪದೇಶ ಮಾಡೋದು. ಹೊರಜಗತ್ತಿನ ಸಂಬಂಧವನ್ನು ಅಂಟಿಸ್ಕೊಂಡ್ರೆ ತುಂಬ ಅನರ್ಥ ಆಗಿಬಿಡುತ್ತೆ, ಅದೆಲ್ಲ ಮನವರಿಕೆ ಆಗುವಂತೆ ಹೇಳಿದ. ಆದ್ದರಿಂದ ಮಾನವ ಜನ್ಮ ಬಂದವನು ಯಾರ ಸಂಘವನ್ನು ಮಾಡಬಾರದು ಅಂತ ಈ ಭರತನ ಉಪದೇಶ. ಸ್ವಾನುಭವದಿಂದ ಮಾಡ್ತಾ ಇರೋ ಉಪದೇಶ, ಯಾರ ಸಂಘವನ್ನು ಮಾಡಬಾರದು ಅಂತ. ಆ ಅಸಂಗದ ಜೊತೆಗೆ ಒಳ್ಳೆ ಸಂಘ ಮಾಡ್ಕೋಬೇಕು ಅಂತ. ಭಾಷೆಯ ಒಂದು ಚಮತ್ಕಾರ ಅಷ್ಟೆ. ಅಸಂಗದ ಜೊತೆಗೆ ಒಳ್ಳೆ ಸಂಘ ಮಾಡ್ಕೋಬೇಕು, ಅದು ಯಾವಾಗಲೂ ಅಸಂಗವನ್ನು ಸಾಧಿಸಬೇಕು. ಆ ಅಸಂಗದಿಂದ ಜಗಚ್ಚಿಂತನೆಯನ್ನು ಮಾಡಿದರೆ, ಶಾಸ್ತ್ರಚಿಂತನೆಯನ್ನು ಮಾಡಿದರೆ ಶುದ್ಧ ಜ್ಞಾನ ಹುಟ್ಟುತ್ತೆ. ಆ ಶುದ್ಧ ಜ್ಞಾನವೇ ಒಂದು ಖಡ್ಗ. ಆ ಖಡ್ಗದಿಂದ ನಮಗಿರೋ ಮೋಹಗಳನ್ನೆಲ್ಲ ಕತ್ತರಿಸ್ಕೊಳ್ಬೇಕು. ಅವೆಲ್ಲ ಒಂದು ಕಾವ್ಯದ ಭಾಷೆ ಅಷ್ಟೇ, ಅವೆಲ್ಲ ಚಮತ್ಕಾರದ ಭಾಷೆ ಅಷ್ಟೇ. ಶುದ್ಧ ಜ್ಞಾನದಿಂದ ಮೋಹ ಪರಿಹಾರ ಆಗುತ್ತೆ, ತಾತ್ಪರ್ಯ ಆಗ್ತೇನೆ. ಅದನ್ನು ಹೇಳೋದು ಶುದ್ಧ ಜ್ಞಾನವೇ ಖಡ್ಗ. ಆ ಖಡ್ಗದಿಂದ ಮೋಹವನ್ನು ಕತ್ತರಿಸ್ಕೊಳ್ಬೇಕು. ಆ ಮೋಹ ಕಡಿಮೆ ಮಾಡ್ಕೊಳ್ತಾ ಹರಿಂ ತದೀಹ ಕಥನ ಶ್ರುತಿಭ್ಯಾಂ ಅಂತ ಶ್ರೀಹರಿಯ ನಾನಾ ಮಹಿಮೆಗಳನ್ನು ತಾನು ಹೇಳಬೇಕು. ಹೇಳ್ತಾ ಆಸ್ವಾದ ಮಾಡಿಕೊಳ್ಬೇಕು. ಎಷ್ಟು ಜನಕ್ಕಂಥ ಆಸ್ವಾದ ಆಗುತ್ತೆ ಏನೋ. ಪ್ರಾಯಣ ದಾಸರುಗಳು ಹಾಡಿದಾರಲ್ಲ, ಅವರ ಹಾಡಿನ ಹಿಂದೆ ಆಸ್ವಾದ ಇದೆ ಅಂತ ಕಾಣುತ್ತೆ. ಹರಿಮಹಿಮಯ ಆಸ್ವಾದ ಇದೆ ಅವರಿಗೆ, ಆದ್ದರಿಂದ ಹಾಗೆ ಹಾಡ್ಕೊಂಡಿದ್ದಾರೆ ಅವರು. ಯಾವುದು ವೇದಿಕೆಯನ್ನು ಹಾಡಿ ಚಪ್ಪಾಳೆ ತರಿಸ್ಕೊಳ್ಬೇಕು ಅಂತೇನಿಲ್ಲ ಅವರಿಗೆ, ದಾಸರುಗಳಿಗಲ್ವ, ಹಾಗೇನು ಮಾಡಿದ್ದಲ್ಲ ಅವರು. ಹರಿಮಹಿಮೆಯ ಆಸ್ವಾದವನ್ನು ಮಾಡಿಕೊಳ್ತಾ ಮೈ ಮರೆತು ಭಕ್ತಿಯಿಂದ ಹಾಡ್ಕೊಂಡಿದ್ದಾರೆ ದಾಸರುಗಳು. ಎಷ್ಟು ಹಾಡುಗಳಂತ ಅಲ್ವಾ? ಹಾಗೆ ಭಕ್ತಿಯಿಂದ ಮನಸ್ಸಿನಲ್ಲಿ ಹರಿಮಹಿಮೆಯ ಆಸ್ವಾದ ಆಗಬೇಕಾದ್ರೆ ಲೋಕಾಭಿಮಾನ ಆದಷ್ಟು ಕಡಿಮೆ ಆಗಬೇಕು. ಆ ಜ್ಞಾನ ಚೆನ್ನಾಗಾಗಬೇಕು. ಶ್ರೀಹರಿ ಅವತಾರ ಮಾಡೋದು, ಅವತಾರ ಕಾಲದಲ್ಲಿ ತಾನು ತೋರಿಸೋ ನಾನಾ ಮಹಿಮೆಗಳನ್ನು ನೋಡಿ ಕೇಳಿ ಜನ ತನ್ನ ಬಗ್ಗೆ ಸರಿಯಾದ ಜ್ಞಾನ ಮಾಡಿಕೊಳ್ಬೇಕು ಅಂತ ಅವತಾರ ಮಾಡೋದೇ ಅದಕ್ಕೋಸ್ಕರ. ಆ ಉದ್ದೇಶ ಇಲ್ಲದೆ ಹೋದರೆ
ಹಸುರು ನಿಗ್ರಹ ಮಾಡಲಿಕ್ಕೆ ಇಲ್ಲೊಂದು ಮಾನವ ಜನ್ಮ ಪಡ್ಕೊಂಡು ಇಲ್ಲಿ ಬಂದು ಅವ್ರ ಜೊತೆ ಹೊಡೆದಾಡಿ ಹಸುರು ನಿಗ್ರಹ ಮಾಡೋ ಅವಶ್ಯಕತೆ ಏನಿಲ್ಲ. ಕೂತಲ್ಲಿ ನಿಗ್ರಹ ಆಲೋಚನೆ ಮಾಡಿದರೆ ಸಾಕು, ನಿಗ್ರಹ ಆಗಿಬಿಡುತ್ತೆ ಅಲ್ವಾ. ಅಷ್ಟು ಮಹಿಮೆ ಇದೆ ಅವನಿಗೆ. ಎಲ್ಲಿದ್ದರೂ ಅಲ್ಲಿ ಇವನ ಉಸಿರು ನಿಂತು ಹೋಗಲಿ ಅಂತ ಪರಮಾತ್ಮನಿಗೆ ಇಚ್ಛೆ ಬಂದರೆ ಸಾಕು, ಅಷ್ಟೇ, ಮುಗಿದ ಕೆಲಸ ಅಲ್ವಾ. ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಹೇಳ್ತಾನೆ ಅರ್ಜುನನಿಗೆ ಹೇಳಬೇಕಾದ್ರೆ. ಅರ್ಜುನ ಯುದ್ಧ ಮಾಡೋದಿಲ್ಲ ಅಂತ ಅನ್ಕೋತಾನಲ್ಲ, ಉಪದೇಶ ಮಾಡ್ತಾ ಹೋಗ್ತಾನೆ. ಮಾಡ್ತಾ ಒಂದು ಮಾತು ಹೇಳ್ತಾನೆ, ಧರ್ಮ ವಿರೋಧಿಗಳನ್ನು ಕೊಲ್ಲಬೇಕಾಗಿದೆ ಯುದ್ಧದಲ್ಲಿ, ನೀನು ಹಿಂದೇಟು ಹಾಕ್ತಾ ಇದೀಯ, ಆದರೆ ನಾನು ಇವ್ರನ್ನೆಲ್ಲ ಈಗಾಗಲೇ ಕೊಂದಿದ್ದೀನಿ ಅಂತ. ಮಯೈವೈತೆ ನಿಘತ ಪೂರ್ವಮೇವ ಅಂತ ಹೇಳ್ತಾನೆ ಕೃಷ್ಣ. ನಾನು ಕೊಂದಾಗಿದೆ ಇವ್ರನ್ನೆಲ್ಲ ಅಂತ. ನಿಮಿತ್ತ ಮಾತ್ರ ಭವ ಸವ್ಯಸಾಚಿನ್, ನೀನು ಲೋಕಕ್ಕೆ ಕಾಣುವಂತೆ ಒಂದಷ್ಟು ಚಟುವಟಿಕೆ ಆಕ್ಷನ್ಗಳು ಮಾಡಷ್ಟೇ. ಲೋಕ ಅರ್ಜುನ ಕೊಂದ ಅಂತ ಅಂದ್ಕೊಳ್ಳಿ ಅಷ್ಟೇನೆ ಅಲ್ವಾ. ಅವ್ರು ಸಾಯುವಂತೆ ಎಲ್ಲ ನಾನು ಏರ್ಪಾಡು ಮಾಡಿಬಿಟ್ಟಿದ್ದೀನಿ ಅಂತ, ಇವರು ಸಾವು ಆಗಲಿ ಅಂತ ಪರಮಾತ್ಮ ಮನಸ್ಸಿಗೆ ಬಂದರೆ ಆಗಿಬಿಡುತ್ತಷ್ಟೆ. ಅದಕ್ಕೆ ಭೂಮಿಗೆ ಬರಬೇಕು ಅಂತೇನಿಲ್ಲ, ವಸುದೇವ ದೇವಕಿಯರ ಮಗ ಆಗಬೇಕು ಅಂತೇನಿಲ್ಲ. ಆದರೂ ಅವ್ರು ಮಾಡ್ತಾರೆ. ಜನಗಳಿಗೆ ಶ್ರೀಹರಿಗೆ ಮಹಿಮೆ ಕಾಣಲಿ ನೋಡಿದವರು, ನಂಬಿಕೆಗರರಾದವರು ಹೇಳಿದರೆ ಅದನ್ನು ಶ್ರವಣ ಮಾಡಿದಾಗ ಒಂದಷ್ಟು ಶ್ರದ್ಧೆ ಬರುತ್ತೆ. ಆದರೆ ಪರಮಾತ್ಮ ಅವತಾರ ಮಾಡಿದಾನೆ ಅಂತ ಶಾಸ್ತ್ರಗಳ ವಿವರಣೆ ಇದೆ. ಅದರ ತಾತ್ಪರ್ಯ ಇಲ್ಲಿ ಇವಾಗ ಶ್ರೀಹರಿಯ ಮಹಿಮೆಯನ್ನು ಹೇಳಬೇಕಂತ. ತದೀಹ ಕಥನ, ಅವನ ನಾನಾ ಕಾರ್ಯಗಳ ಕಥನ. ಕೃಷ್ಣಾಷ್ಟೋತ್ತರ ಶತನಾಮ ಹೇಳಬೇಕಾದ್ರೆ ಅವ್ರನ್ನ ಕೊಂದ, ಇವ್ರನ್ನ ಕೊಂದ ಅಂತ ನಾವು ಆ ನಾಮಗಳನ್ನು ಹೇಳ್ಕೊಳ್ತೀವಿ. ಕಮಲಾರ್ಜುನ ಭಂಜನ ಅಲ್ವಾ, ಹೀಗೆಲ್ಲ ಹೇಳ್ಕೊಳ್ತೀವಲ್ವಾ. ಹರಿಕಥನ, ಹರಿಮಹಿಮೆಯ ಕಥನ ಮಾಡಿಕೊಳ್ಬೇಕು ಅಥವಾ ಶ್ರವಣ ಮಾಡಬೇಕು. ತದೀಹ ಕಥನ ಶ್ರುತಿಭ್ಯಾಂ ಲಬ್ಧ ಸ್ಮೃತಿ. ಭಗವನ್ಮಹಿಮೆ ಶ್ರವಣ ಮಾಡ್ತಾ ಹೇಳ್ತಾ ಒಳ್ಳೆ ಚಿಂತನೆಗಳು ಬರ್ತವೆ, ಮನಸ್ಸು ಶುದ್ಧ ಆಗುತ್ತೆ, ಒಳ್ಳೆ ಚಿಂತನೆಗಳು ಬರ್ತವೆ. ಲಬ್ಧ ಸ್ಮೃತಿ, ಒಳ್ಳೆ ಚಿಂತನೆಗಳು ಬಂದರೆ ಯಾತಿ ಪಾರಮಧ್ವನಃ, ಈ ಜೀವಾತ್ಮನಿಗೆ ಒಂದು ಸಂಚಾರ ಇದೆ. ದೇಹದಿಂದ ದೇಹಕ್ಕೆ ಸಂಚಾರ ಇದೆ, ಹೋಗ್ತಾನೆ ಇದ್ದಾನೆ. ದೇಹದಿಂದ ದೇಹಕ್ಕೆ ಹೋಗ್ತಾನೆ ಇದ್ದಾನೆ. ಸಂಚಾರ ಈ ಜೀವಾತ್ಮನಿಗೆ ಯಾವಾಗ ಮುಗಿಬೇಕದು ಅಂತ ಮಾನವ ಜನ್ಮ ಬಂದಾಗ ಇಲ್ಲಿ ಹೇಳ್ತಾ ಇರುವಂತೆ ತುಂಬ ಜನ ಭಗವತ್ ಚಿಂತನೆ ಮಾಡ್ತಾ ಸಾಗಿದರೆ ಅದರಿಂದಾಗಿ ತತ್ವಜ್ಞಾನ ಹುಟ್ಟುತ್ತೆ. ಭಗವತ್ ಚಿಂತನೆ ತುಂಬ ಚೆನ್ನಾಗಾಗತ್ತೆ. ತುಂಬ ಚೆನ್ನಾಗಾದಾಗ ಈ ಪ್ರಯಾಣ ಮುಗಿಯುತ್ತೆ. ಪ್ರಯಾಣ ಅಂದರೆ ದೇಹದಿಂದ ದೇಹಕ್ಕೆ ಹೋಗುವ ಪ್ರಕ್ರಿಯೆ, ಅದೇ ಪ್ರಯಾಣ. ಆ ಪ್ರಯಾಣ ಮುಗಿಯುತ್ತೆ. ಯಾತಿ ಪಾರಂ ಅಧ್ವನಃ ಇಂಥ ಶಬ್ದಗಳ ಅರ್ಥ ಆಗಲಿಕ್ಕೋಸ್ಕರ ಸಂಸ್ಕೃತ ಭಾಷೆ ಕಲಿಬೇಕು ಅಂತ ಹೇಳೋದು. ಯಾತಿ ಪಾರಂ ಅಧ್ವನಃ, ಇಷ್ಟನ್ನು ಭರತ ರೂಗಣ ರಾಜನು ಉಪದೇಶ ಮಾಡ್ತಾರೆ. ಇನ್ನೂ ಮುಂದುವರಿಸ್ತಾನೆ ಮುಂದಿನ ಅಧ್ಯಾಯದಲ್ಲಿ. ಮುಂದುವರಿಸಿ ಈ ದೇಹ, ಇದಕ್ಕಿರೋ ಇಂದ್ರಿಯಗಳು, ಇವೆಲ್ಲ ನಮ್ಮ ನಿಯಂತ್ರಣದಲ್ಲಿದ್ದರೆ, ನಮ್ಮ ವಿವೇಕ ಇದ್ದರೆ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು. ಉಪಯೋಗಿಸ್ಕೊಳ್ದೇ ಇದ್ದರೆ ಅವುಗಳು ನಮ್ಮ ಮೇಲೆ
ಕಳ್ಳರಂತೆ ಆಕ್ರಮಣ ಮಾಡ್ತವೆ, ದರೋಡೆಕೋರರಂತೆ ಆಕ್ರಮಣ ಮಾಡ್ತವೆ. ಈ ಶ್ಲೋಕ ಹೇಳ್ತಾ ಇದೆ, ಇಂದ್ರಿಯಗಳು ನರಿಗಳಂತೆ. ನರಿ ಗೊತ್ತಾಗದಂಗೆ ಸಂಚಾಕಿ ಕದ್ದು ಬಿಡುತ್ತೆ, ಆಕ್ರಮಣ ಮಾಡಿಬಿಡುತ್ತೆ. ನಾವು ಇಂದ್ರಿಯಗಳು ನಮ್ಮ ನಿಯಂತ್ರಣ ಇಟ್ಕೊಳ್ಳದೆ ಹೋದರೆ ಈ ಇಂದ್ರಿಯಗಳು ನರಿಗಳಂತೆ ಕೆಲಸ ಮಾಡ್ತಾವಂತೆ. ತೋಳಗಳು ಕುರಿಗಳನ್ನ ಅಪಹಾರ ಮಾಡುವಂತೆ ಈ ಇಂದ್ರಿಯಗಳು ನಮ್ಮನ್ನು ಅಪಹಾರ ಮಾಡ್ತಾವಂತೆ. ಇವೆಲ್ಲ ಮಾತುಗಳು. ಯಥಾ ಗುರಣಂ ಮೃಗಾಹ. ಆದ್ದರಿಂದ ಇಂದ್ರಿಯ ನಿಗ್ರಹವನ್ನು ಇಟ್ಕೊಳ್ಬೇಕು. ವಿಷಯ ಪದಾರ್ಥಗಳ ಭೋಗದ ಕಡೆ ಮನಸ್ಸು ಇರಬಾರದು. ಎಚ್ಚರ ಎಚ್ಚರ ಅಂತ ಪಾಠ ಇದು. ಈ ಪಾಠ ಭಾಳ ಜನ ಕೆಲಸಲ್ಲ ಇದು ಅಲ್ವಾ. ಕುತ್ಕೊಂಡು ಕೇಳ್ಕೊಂಡ್ರು ಕೂಡ ಅದರಂತೆ ನಡ್ಕೊಳ್ಳಿಕ್ಕಾಗಲ್ಲ ಅಲ್ವಾ. ಎಷ್ಟು ಕಡೆ ಇಂಥ ಪಾಠ ಇದೆ. ಅವನು ಈ ಪಾಠ ಹೇಳಿದ. ಅದೆಲ್ಲ ಬಹಳ ವಿವರಣೆ ಇದೆ. ಅದು ವಿವರಣೆ ಇಲ್ಲ, ಮುಗಿಸ್ತಾ ರಘುಗಣ ತಮಪಿ ಅಧ್ವನಃ ಅಸ್ಯ ಸನ್ಯಸ್ತದಂಡಃ ಕೃತಭೂತಮೈತ್ರಃ ಅಸಜ್ಜಿತಾತ್ಮ ಹರಿಸೇವಯ ಶಿತಜ್ಞಾನಾಸಿಮಾದಾಯ ತರ ಅತಿಪಾರಂ. ಇದು ಹೇಳಿದ್ದನ್ನೇ ಮಧ್ಯೆ ಇನ್ನೇನು ಬಹಳ ವಿವರಣೆ ಮಾಡಿ ಪುನಃ ಅಲ್ಲಿಗೆ ಬರ್ತಾನೆ. ರಘುನಾಥ್ ಸಂಬೋಧನೆ ಮಾಡಿ, ಈ ನಮ್ಮ ದಾರಿ ಇದೆಯಲ್ಲ, ಹುಟ್ಟು ಸಾವುಗಳೇ ನಮ್ಮ ದಾರಿ. ಹೋಗ್ತಾ ಇದ್ದೀವಿ ಪುನಃ ಹೋಗ್ತಾ ಇದ್ದೀವಿ. ಅದೇ ನಮ್ಮ ದಾರಿ. ಈ ದಾರಿಯಲ್ಲಿ ಎಲ್ಲಿ ಮುಗಿಬೇಕಿದು? ಭಗವತ್ ಸಾಕ್ಷಾತ್ಕಾರದಲ್ಲಿ ಈ ಪ್ರಯಾಣ ಮುಗಿಬೇಕು. ಅದೇ ಗಮ್ಯಸ್ಥಾನ, ತಲುಪಬೇಕಾದ ಸ್ಥಳ ಅದು. ಅಲ್ಲಿ ತಲುಪಬೇಕಾದ್ರೆ, ಈ ದಾರಿ ಮುಕ್ತಾಯ ಆಗಬೇಕಾದ್ರೆ ಲೌಕಿಕ ಜೀವನ ಎಲ್ಲ ಬಿಡಬೇಕು. ಇವನು ರಾಜ, ಆಳುವ ಅಧಿಕಾರ ಇಟ್ಕೊಂಡಿದ್ದಾನೆ. ಆಳುವ ಅಧಿಕಾರಕ್ಕೆ ಸಂಸ್ಕೃತ ಭಾಷೆಯಲ್ಲಿ ದಂಡ ಅಂತ ಕರೀತಾರೆ. ಆಳುವ ಅಧಿಕಾರ ಅಂತ ಅರ್ಥ. ಅಧಿಕಾರ ಇದ್ದೋ ಶಿಕ್ಷೆ ಮಾಡ್ತಾರೆ, ಹಿಂಸೆ ಕೊಡ್ತಾರೆ, ಕಿರಿಕಿರಿ ಮಾಡ್ತಾರೆ. ಅದೆಲ್ಲ ದಂಡ, ಪನಿಷ್ಮೆಂಟ್. ಆ ಅರ್ಥವೇ ಪನಿಷ್ಮೆಂಟ್ ಅಂತ ಅರ್ಥನೂ ಇದೆ ದಂಡ ಶಬ್ದಕ್ಕೆ. ಆಳುವ ಅಧಿಕಾರ ಅಂತಲೂ ಅರ್ಥ ಇದೆ. ಈ ರಘುಗಣ ಮಹಾರಾಜ ಈ ಆಳುವ ದಂಡವನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಾನೆ. ಆಳ್ತಾ ತುಂಬ ಬಹಿರ್ಮುಖ ಜೀವನ ಮಾಡ್ತಾ ಇದೆಯಾ. ಮೊದಲು ಈ ಆಳುವ ಅಧಿಕಾರವನ್ನು ತ್ಯಾಗ ಮಾಡುವುದು. ತಾನು ಹಾಗೆ ಮಾಡಿದ್ದಲ್ವ ಅರ್ಥ. ತಾನು ಆಳ್ತಾ ಇದ್ದ, ತನ್ನ ಮಕ್ಕಳಿಗೆ ಕೊಟ್ಬಿಟ್ಟು ಕಾಡಿಗೆ ಬಂದ್ಬಿಟ್ಟಿದ್ದ. ಆಳುವ ಅಧಿಕಾರವನ್ನು ತ್ಯಾಗ ಮಾಡಿದ್ದ. ನೀನು ನಿನ್ನ ಆಳುವ ಅಧಿಕಾರವನ್ನು ತ್ಯಾಗ ಮಾಡು. ಕೃತಭೂತ ಮೈತ್ರ, ಜಗತ್ತಿನಲ್ಲಿರ್ತಕ್ಕಂಥ ಸಕಲ ಜೀವರಾಶಿಯ ಮೇಲೆ ಮಿತ್ರ ಭಾವನೆಯನ್ನು ಮಾಡ್ಕೋ. ಸಕಲ ಜೀವರಾಶಿಗಳ ಮೇಲೆ ಮಿತ್ರ ಭಾವನೆಯನ್ನು ಮಾಡ್ಕೋ. ಯಾರ ಬಗ್ಗೆನೂ ಅನಾದರ, ತಿರಸ್ಕಾರ, ಪ್ರತೀಕಾರ ಮಾಡೋ ಬುದ್ಧಿ ಯಾರ ಬಗ್ಗೆನೂ ಇರಬಾರ್ದು. ಒಳ್ಳೆ ಸಾಧಕನಾಗಬೇಕು ಅಂತಿದ್ರೆ ಹೀಗೆ. ಲೋಕದ ಜೀವನದಲ್ಲಿ ಇವೆಲ್ಲ ನಡೆಯೋದಿಲ್ಲ. ಲೋಕದ ಜೀವನದಲ್ಲಿ ನಡೆಯೋದಿಲ್ಲ ಇವೆಲ್ಲ. ಭಗವತ್ ಸಾಕ್ಷಾತ್ಕಾರಕ್ಕೆ ಹೋಗಲೇಬೇಕು ಅಂತ ದೃಢ ಸಂಕಲ್ಪ ಇದ್ದರೆ ಈ ಲೋಕದ ಸಂಪರ್ಕ ಬಿಟ್ಟವರಿಗೆ ಹೀಗೆ ಮಾಡಲಿಕ್ಕಾಗತ್ತೆ ಅಂತ ಅವನಿಗೆ ಉಪದೇಶ. ಸಕಲ ಜೀವ ಸಂಕುಲದ ಮೇಲೆ ಮಿತ್ರ ಭಾವನೆಯನ್ನು ಮಾಡ್ಕೋ. ಕೃತಭೂತ ಮೈತ್ರ
ಬೇರೆ ಥರ ನಮ್ಮ ಪಾಠ ಹೇಳ್ಕೊಟ್ಟಿದ್ದಾರೆ. ಸರ್ವೇ ಜನಾ ಸುಖಿನೋ ಭವಂತು ಅಂತ ನಮ್ಮ ಅನುಸಂಧಾನ ಇರಬೇಕಂತೆ. ನಮ್ಮ ಅನುಸಂಧಾನ ಇರಬೇಕಂತೆ. ಹಾಗೆ ನಮ್ಮ ಪಾಠ ಹೇಳ್ಕೊಟ್ಟಿದ್ದಾರೆ. ಅದೇ ಅರ್ಥ ಇದಕ್ಕೆ ಕೃತಭೂತ ಮೈತ್ರ ಅಂದರೆ. ಹರಿಸೇವಯ ಹಿತಜ್ಞಾನ ಅಸಿಮಾದಾಯ, ಸಕಲ ಸಂಘ ಪರಿತ್ಯಾಗ ಮಾಡಿ ಶ್ರೀಹರಿ ಸೇವೆಯನ್ನು ಮಾಡ್ತಾ ಇರು. ಮಾಡ್ತಾ ಇದ್ದರೆ ಶುದ್ಧ ಜ್ಞಾನ ಉಂಟಾಗುತ್ತೆ. ಅದೇ ಖಡ್ಗ. ಶುದ್ಧ ಜ್ಞಾನವೇ ಖಡ್ಗ. ಆ ಖಡ್ಗವನ್ನು ಬಳಸ್ಕೊಂಡು ಈ ಪ್ರಯಾಣವನ್ನು ಮುಗಿಸು. ಹೋಗ್ತಾ ಇದ್ದಾನೆ ಈ ಜೀವಾತ್ಮ, ದೇಹದಿಂದ ದೇಹಕ್ಕೆ ಹೋಗ್ತಾ ಇದ್ದಾನೆ. ಈ ಪ್ರಯಾಣವನ್ನು ಮುಗಿಸು, ಒಂದು ಗಮ್ಯಸ್ಥಾನವನ್ನು ತಲುಪು. ಇಂಥ ಉಪದೇಶ ಈ ಭರತನದ್ದು. ಎಲ್ಲ ಕೇಳಿಸ್ಕೊಂಡು ಆ ರಾಜನ ಪ್ರತಿಕ್ರಿಯೆ ಇದೆ ಇವಾಗ. ಇಷ್ಟು ಕೇಳಿಸ್ಕೊಂಡಿದ್ದಾನಾದ್ರಿಂದ ಅವನ ನರ್ಸ್ನವರು ಸತ್ವಗುಣದ ಉತ್ಕರ್ಷ ಆಗಿದೆ. ಅದಕ್ಕೆ ಮೊದಲು ರಜೋಗುಣ ತಮೋಗುಣ ಕೆಲಸ ಮಾಡ್ತಾ ಇತ್ತು. ಇಂಥ ಜ್ಞಾನಿಯಿಂದ ಉಪದೇಶ ಕೇಳ್ಕೊಂಡಿದ್ದರಿಂದ ಆ ರಜೋಗುಣಗಳು ತಮೋಗುಣಗಳು ಕೆಳಗಾಗಿ ಸತ್ವದ ಉತ್ಕರ್ಷ ಆಯಿತು. ಅದಕ್ಕೆ ಸಜ್ಜನರ ಸಹವಾಸ ಮಾಡಬೇಕು ಅಂತ ಹೇಳೋದು. ಸತ್ವಗುಣದ ಉತ್ಕರ್ಷ ಆಗುತ್ತೆ ಸಜ್ಜನರ ಸಹವಾಸ ಮಾಡಿದರೆ. ಈ ರಘುಗಣ ಮಹಾರಾಜನಿಗೆ ಈ ಸಜ್ಜನ ಪರಮಭಕ್ತ ಬೃಹದ್ಭರತ ಅವರಿಂದ ಉಪದೇಶ ಕೇಳ್ಕೊಂಡಿದ್ದರಿಂದ ಸತ್ವಗುಣದ ಉತ್ಕರ್ಷ ಆಯಿತು. ಸತ್ವಗುಣದ ಉತ್ಕರ್ಷ ಆದಾಗ ಏನು ಆಲೋಚನೆ ಬಂತು ಅವನಿಗೆ, ಅದನ್ನು ಈ ಶ್ಲೋಕ ಹೇಳುತ್ತೆ ಮುಂದೆ. ರಘುಗಣ ಮಹಾರಾಜನ ಮಾತು ಅಂತ ಮುಂದಿನ ಶ್ಲೋಕ. ಆ ಮಾತು ಸತ್ವಗುಣದ ಉತ್ಕರ್ಷ ಬಂದಾಗ ಆಗಿರುವುದು ಅವನ ರಾಜನ ಮಾತು ಇವಾಗ. ಅಹೋ ನೃಜನ್ಮ ಅಖಿಲ ಜನ್ಮ ಶೋಭ. ಮಾನವ ಜನ್ಮ ಬೇರೆ ಎಲ್ಲ ಜನ್ಮಗಳಿಗಿಂತಲೂ ಒಳ್ಳೆಯ ಜನ್ಮ. ಅಖಿಲ ಜನ್ಮ ಶೋಭನಂ. ಕಿಂ ಜನ್ಮ ಬೈ ಅಪರ. ಈ ಬೇರೆ ಜನ್ಮಗಳು ಯಾಕೆ ಬರಬೇಕಪ್ಪ? ಸುಮ್ಮನೆ ಪ್ರಾರಬ್ಧ ಕರ್ಮ ಅನುಭವಿಸೋ ಜನ್ಮಗಳಿಗೆಲ್ಲ ಏನು ಪ್ರಯೋಜನ ಇಲ್ಲ. ಅಮುಷ್ಮಿನ್ ಅಪಿ ಅಯದ್ ಋಷಿಕೇಶ ಶಂಕತಾತ್ಮನ ಮಹಾತ್ಮನ ಪ್ರಚುರ ಸಮಾಗಮ. ಮಾನವ ಜನ್ಮ ಬಂದಾಗಲೂ ಕೂಡ ಭಗವದ್ಭಕ್ತರು ಯಾರೋ, ಭಗವದ್ ಮಹಿಮೆಯಲ್ಲೇ ಮನಸ್ಸನ್ನಿಟ್ಟವರು ಯಾರೋ ಮಹಾತ್ಮರು, ಅಂಥವರ ಜೊತೆ ತುಂಬ ಸಮಾಗಮ ಆಗಬೇಕು. ಪ್ರಚುರ ಸಮಾಗಮ. ಭಗವದ್ಭಕ್ತರು, ಮಹಾಸಾಧಕರು, ಸರ್ವಸಂಗ ಪರಿತ್ಯಾಗ ಮಾಡಿದವರು, ಅಂಥ ಮಹಾತ್ಮರ ಜೊತೆ ಸಮಾಗಮ ಆಗ್ತಾನೇ ಇರಬೇಕು. ಹಾಗಾಗ್ತಾ ಇದ್ದರೆ ಈ ಮಾನವ ಜನ್ಮ ಸಾರ್ಥಕ. ಆಗದೇ ಇದ್ದರೆ ಮೈಸೂರು ಬೆಂಗಳೂರಿನಲ್ಲಿ ಓಡಾಡ್ಕೊಂಡಿದ್ರೆ ಈ ಜನ್ಮನೂ ವ್ಯರ್ಥನೇ ಅವ. ಮಹಾತ್ಮರ ಸಮಾಗಮ ಆಗಬೇಕು ಮಾನವ ಜನ್ಮ ಬಂದಾಗ. ಆಗ ಮಾನವ ಜನ್ಮ ಸಾರ್ಥಕವಾದ ಜನ್ಮ. ಇಷ್ಟು ಮನವರಿಕೆ ರೋಗಣಂಗಾಗಿದೆ ನೋಡಿ. ಶಾಸನ ಮಾಡ್ತಾ ಇದ್ದವನು, ಬೈತಾ ಇದ್ದವನು, ಹೆದರಿಸ್ತಾ ಇದ್ದವನು, ಅವನಿಗೆ ಭರತನ ಉಪದೇಶದಿಂದ ಇಂಥ ಮನಸ್ಥಿತಿ ಬಂದಿದೆ. ಮಾನವ ಜನ್ಮ ಹೀಗಿದ್ದೇ ಸಾರ್ಥಕ ಅಂತ ರೂಗಣ ಮಹಾರಾಜ ಹೇಳ್ತಾನೆ. ಮುಂದೆ ಹೇಳ್ತಾನೆ, ನಕ್ಷದ್ಭುತಂ ತ್ವಚ್ಚರಣಾಬ್ಜರೇಣುಭಿ ಹತಂ ಹಸಃ ಭಕ್ತಿ ಅಧೋಕ್ಷಜೇಮಲ ಮೌಹೂರ್ತಿಕ ಯಸಿ ಸಮಾಗಮಾಚ್ಯಮೇ ದುಸ್ತರ್ಕ ಮೂಲ ಅಪಹತಃ ವಿವೇಕ. ನಿಮ್ಮ ಸಮಾಗಮ ನನಗಾಯಿತು ಅಂತ ಆ ಭರತನನ್ನು ಕುರಿತು ಹೇಳ್ತಾನೆ. ನಿಮ್ಮ ಸಮಾಗಮ ನನಗಾಯಿತು, ನಿಮ್ಮ ಸಮಾಗಮ ಆಯಿತು ಅಂತ ಆ ಭಾಷೆಯಲ್ಲಿ ಹೇಳೋದಿಲ್ಲ ಅವನು. ತುಂಬ ವಿನಯದ ಭಾಷೆಯಲ್ಲಿ ಹೇಳ್ತಾನೆ. ತುಂಬ ವಿನಯದ ಭಾಷೆಯಲ್ಲಿ ಹೇಳಿದರೆ ತ್ವಚ್ಚರಣಾಬ್ಜ ರೇಣು, ನಿಮ್ಮ ಪಾದಧೂಳಿಯ ಸಮಾಗಮ ಆಗಿದೆ ಅಂತ. ನಿಮ್ಮ ಪಾದ ಕಮಲ, ಅದು ಪಾದ ಕಮಲ, ಚರಣಾಬ್ಜ ನಿಮ್ಮ ಪಾದ ಕಮಲ. ನಿಮ್ಮ ಪಾದ ಕಮಲದ
ಧೂಳು ಅದರ ಸಮಾಗಮ ನನಗಾಗಿದೆ. ಅಷ್ಟು ವಿನಯದ ಮಾತು. ಆ ಸಮಾಗಮ ಆಗಿದ್ದರಿಂದ ನನ್ನ ಪಾಪ ಎಲ್ಲ ತೊಳೆದೋಗಿದೆ. ನಮ್ಮ ಪ್ರಾಚೀನ ಚಿಂತನೆಯಲ್ಲಿ, ನಮ್ಮ ಸತ್ಕರ್ಮಾನುಷ್ಠಾನ ಪದ್ಧತಿಯಲ್ಲಿ ದೊಡ್ಡವರ ಪಾದಕ್ಕೆ ನಮಸ್ಕಾರ ಮಾಡಬೇಕು ಅಂತ. ದೊಡ್ಡವರ ಪಾದ ಅಂದ್ಬಿಟ್ಟು ನಮ್ಮ ಅನುಸಂಧಾನ ಪಾದಾರವಿಂದ ಪಾದಾರವಿಂದ ಅಂತ ನಾವು ಹಾಗಿರೋ ಮಾತಾಡೋದು. ದೊಡ್ಡವರು ಪಾದಾರವಿಂದ ಅಂತ ಪದ್ಧತಿಯೇ ಹಾಗೆ ನಮಗೆ ಇರೋದು. ಅದನ್ನು ಇಲ್ಲಿ ಬಳಸಿದ್ದಾರೆ. ರೋಗಣ ಮಹಾರಾಜ ಭರತನಿಗೆ ಹೇಳ್ತಾ ಇದ್ದಾನೆ, ನಿನ್ನ ಚರಣಾಬ್ಜ, ನಿನ್ನ ಚರಣ ಕಮಲ, ಅದರ ಧೂಳು ಕಣ ಅಂತ. ಇಷ್ಟು ದಿವಸ ರೋಗಣ ಮಹಾರಾಜ ಹಾಗೆ ಅನಿಸಿತ್ತು. ಭರತನ ಉಪದೇಶ ಕೇಳಿದ್ದಾದ್ಮೇಲೆ ಇದೆಲ್ಲ ಮಾತುಗಳ ಚಿಂತನೆಗಳೆಲ್ಲ ದುಸ್ತರ್ಕ, ಕೆಟ್ಟ ತರ್ಕಗಳಿವೆಲ್ಲ ಅಂತ. ಅದಕ್ಕೆ ಕಠೋಪನಿಷತ್ ನಮಗೆ ಬೋಧನೆ ಮಾಡ್ತಾ, ತರ್ಕ ಮಾಡಿಕೊಂಡು ತತ್ವ ನಿರ್ಣಯ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ನೈಷಾ ತರ್ಕೇಣ ಮತಿರಾಪನೇಯ, ತರ್ಕದಿಂದ ತತ್ವ ನಿರ್ಣಯ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದನ್ನು ತುಂಬ ಚೆನ್ನಾಗಿ ವಿಶ್ಲೇಷಣೆ ಮಾಡ್ಕೋಬೇಕು. ದೊಡ್ಡ ಪಾಠ ಅದು. ನೈಷಾ ತರ್ಕೇಣ ಮತಿರಾಪನೇಯ ಅಂತ. ರೋಹಣ ಮಹಾರಾಜನಿಗೆ ಉಪನಿಷತ್ತು ಓದದೇ ಇದ್ರೂ ಕೂಡ ಭರತನ ಸಮಾಗಮದಿಂದ ಆ ಮಾತು ಅರ್ಥ ಆಗಿದೆ ನೋಡ್ರಿ. ಆ ಮಾತು ಅರ್ಥ ಆಗಿ ಇಷ್ಟು ದಿವಸ ನನ್ನ ಚಿಂತನೆ ಇಲ್ಲ, ಇಂಥ ಕೆಟ್ಟ ತರ್ಕ ನಿಂತಿತ್ತು, ದುಸ್ತರ್ಕ ಮೂಲ ಅವಿವೇಕ ನನಗೆ ಬದುಕಿನಲ್ಲಿ ನಿಮ್ಮ ಸ್ವಲ್ಪ ಹೊತ್ತಿನ ಸಮಾಗಮದಿಂದ ಅವಿವೇಕ ಹೋಯಿತು ಅಂತ ಹೇಳ್ಕೊಳ್ತಾನೆ. ಅಪಹತಃ ಅವಿವೇಕ, ಅವಿವೇಕ ಹೋಯಿತು. ಭಕ್ತಿ ಅಧೋಕ್ಷಜೆ ಅಮಲ. ಈಗ ಆ ಶ್ರೀಮನ್ನಾರಾಯಣ ಅಧೋಕ್ಷಜ, ಅವನ ಮೇಲೆ ಶುದ್ಧ ಭಕ್ತಿ ಉಂಟಾಗ್ತಾ ಇದೆ ಅಂತ ಹೇಳ್ಕೊಳ್ಳೋ ಧೈರ್ಯ ಇದೆ ನೋಡಿ ಅವನಿಗೆ. ಇವಾಗ ಭಕ್ತಿ ಉಂಟಾಗ್ತಾ ಇದೆ ಅಂತ. ಈಗ ಅಧೋಕ್ಷಜನ ಮೇಲೆ ಅಮಲಾ ಭಕ್ತಿ ಉಂಟಾಗ್ತಾ ಇದೆ ಅಂತ ಹೇಳುವಷ್ಟು ಮನಸ್ಸಿನ ಸುಧಾರಣೆ ಆಗಿದೆ ಅವನಿಗೆ, ರೋಗಣ ಮಹಾರಾಜನಿಗೆ. ಇಷ್ಟೆಲ್ಲ ಆಗಿದೆ. ಇದ್ರ ಬಗ್ಗೆ ನನಗೆ ಆಶ್ಚರ್ಯ ಅನ್ಸಲ್ಲ ಇಷ್ಟೆಲ್ಲ ಆಗಿದ್ದಕ್ಕೆ. ಕಾರಣ ನಿಮ್ಮ ಪಾದಕಮಲದ ಧೂಳಿಗೆ ಅಷ್ಟು ಶಕ್ತಿ ಇದೆ ಹೇಳ್ತಾನೆ. ನಿಮ್ಮ ಪಾದಕಮಲದ ಧೂಳಿಗೆ, ಕಣಕ್ಕೆ ಅಷ್ಟು ಶಕ್ತಿ ಇದೆ. ಶಕ್ತಿ ಇದೆ, ಆದ್ದರಿಂದ ನಾನು ಅಲ್ಲಿ ಸುಧಾರಣೆ ಆಗಿದೆ ಇರಬೇಕ. ಈ ಸುಧಾರಣೆ ಬಗ್ಗೆ ನನಗೆ ಆಶ್ಚರ್ಯ ಆಗುವುದಿಲ್ಲ ಅಂತ ಹೇಳಿ ಎಷ್ಟು ಮನಸ್ಸಿನ ಪರಿವರ್ತನೆ ಆಗಿದೆ, ಸುಧಾರಣೆ ಆಗಿದೆ ಆ ರಘುವಣ ಮಹಾರಾಜನಿಗೆ. ಆ ಕೊನೆ ಶ್ಲೋಕ ಓದ್ಕೋಬೇಕಾ ಆ ಸುಧಾರಣೆ ಅರ್ಥ ಆಗಲಿಕ್ಕೆ. ನಮೋ ಮಹದ್ಭ್ಯ ಅಸ್ತು, ನಮಃ ಶಿಶುಭ್ಯ, ನಮೋ ಯುವಭ್ಯ, ನಮಃ ಆಭಟುಭ್ಯ, ಯೇ ಬ್ರಾಹ್ಮಣ ಗಾಂ ಅವಧೂತಲಿಂಗಾ ಚರಂತಿ ತೇಭ್ಯ ಶಿವಮಸ್ತು ರಾಜ್ಞಾಂ ಅಂತ. ಈ ಭೂಮಿಯ ಮೇಲೆ ದೊಡ್ಡವರು, ವಯಸ್ಸಾದವರು, ಜ್ಞಾನಿಗಳು ಅವಧೂತರ ಸಂಚಾರ ಮಾಡ್ತಾ ಇರ್ತಾರೆ. ಅವರೇನು ಅಂತ ಅವ್ರಿಗೆ ಗೊತ್ತಾಗ್ದಂಗೆ ಸಂಚಾರ ಮಾಡ್ತಾ ಇರ್ತಾರೆ. ದೊಡ್ಡವರು, ಜ್ಞಾನಿಗಳು ಗೊತ್ತಾಗುವುದಿಲ್ಲ ಅಷ್ಟೇ, ಸಂಚಾರ ಮಾಡ್ತಾ ಇರ್ತಾರೆ. ಅದೊಂದು ವರ್ಗ, ವಯಸ್ಸಾದವರು, ದೊಡ್ಡವರು, ಜ್ಞಾನಿಗಳು ಅಂತ. ಇನ್ನೊಂದು ವರ್ಗ ಶಿಶುಗಳು. ಅವರು ಕೂಡ ಭಗವದ್ಭಕ್ತಿಯನ್ನು ಹೊತ್ಕೊಂಡು ಅವಧೂತರಂತೆ ಇರ್ತಾರೆ. ಭಾಗವತರ ಪ್ರಹ್ಲಾದನ ಕಥೆ ಚಿಂತನೆ ಮಾಡಬೇಕು. ಶಿಶುವನು ಅವಾಗ, ಶಿಶುವಾಗಿದ್ದಾಗಲೇ ಭಕ್ತಿ ಅವನಿಗೆ. ಶಾಲೆಯಲ್ಲಿ ಕಲ್ತು ಏನು ಕಲ್ತಿ ಪಾಠ ಅಂತ ಹೇಳಿದರೆ, ಸರ್ವಸಂಗ ಪರಿತ್ಯಾಗ ಮಾಡಬೇಕು, ವನಕ್ಕೆ ಹೋಗಿ ಹರಿಭಜನೆ ಮಾಡಬೇಕು, ನಾನು ಕಲ್ತಿದ್ದೀನಿ ಪಾಠ ಅಂತ ಹೇಳ್ತಾನೆ. ಯಾವ ವಯಸ್ಸಿನ ಹುಡುಗ? 5-6 ವಯಸ್ಸಿನ ಹುಡುಗ. ತಂದೆ ಮುಂದೆ ಇಂಥ ಮಾತಾಡ್ಬಿಡ್ತಾನೆ. ಇಂಥ ಮನಸ್ಥಿತಿ ಶಿಶು ಪ್ರಹ್ಲಾದ ಅವನಿಗಿದೆ ಅಲ್ವಾ? ಅಂತ ಶಿಶುಗಳಿದ್ದಾರೆ. ನಮೋ ಯುವಭ್ಯ, ತರುಣರಿದ್ದಾರೆ. ಇಂಥ ಚಿಂತನೆ ಮಾಡಿಕೊಂಡ್ರು ತರುಣರು
ಇದ್ದಾರೆ. ತರುಣ ವಯಸ್ಸಿನಲ್ಲಿ ಇಂಥ ವಿಷಯಗಳನ್ನು ಹೌದು ಹೌದು ಅಂತ ಮನವರಿಕೆ ಮಾಡಿಕೊಂಡವರು ಎಷ್ಟೋ ಜನ ಇದ್ದಾರೆ. ಭೌತಿಕ ವ್ಯವಹಾರಗಳನ್ನು ಬಿಟ್ಟು ಸತ್ಕರ್ಮಾನುಷ್ಠಾನ ಮಾಡ್ಕೊಳ್ತಾ ಭಗವತ್ ಚಿಂತನೆ ಮಾಡ್ಕೊಳ್ತಾ ಇರ್ತಕ್ಕಂಥ ತರುಣರಿದ್ದಾರೆ, ಬ್ರಹ್ಮಚಾರಿಗಳಿದ್ದಾರೆ. ಅದೆಲ್ಲ ಇವನ್ ಪಟ್ಟಿಯಲ್ಲಿ ಬರ್ತಾರೆ, ಭೃಗುಣ ಮಹಾರಾಜನ ಪಟ್ಟಿಯಲ್ಲಿ ಬಂದು ಇವರೆಲ್ಲ ಹೀಗಿದ್ದಾರೆ, ಬ್ರಹ್ಮಜ್ಞಾನಿಗಳಾಗಿ ಅವಧೂತರಾಗಿದ್ದಾರೆ, ಅವರೆಲ್ಲರಿಗೂ ನಮಸ್ಕಾರ ಮಾಡ್ತೀನಿ ನಾನು ಅಂತ ಮನ ಪರಿವರ್ತನೆ ಆಗಿದೆ. ಅವ್ರು ದೊಡ್ಡವರಾಗಿರಲಿ, ಚಿಕ್ಕವರಾಗಿರಲಿ, ತರುಣರಾಗಿರಲಿ, ಎಲ್ರಿಗೂ ನಮಸ್ಕಾರ ಮಾಡ್ತೀನಿ ಅಂತ. ಕಾರಣ ಬ್ರಹ್ಮಜ್ಞಾನಿಗಳಾಗಿದ್ದಾರೆ ಅವರು. ವಯಸ್ಸೇನಾದರೂ ಆಗಿರಲಿ, ಬ್ರಹ್ಮಜ್ಞಾನಿಗಳಾಗಿದ್ದಾರೆ. ಆದ್ದರಿಂದ ಅವರಿಗೆ ನಮಸ್ಕಾರ ಮಾಡ್ತೀನಿ ಅಂತ ಹೇಳಿ ಒಂದು ಕೊನೆ ಚಿಕ್ಕ ಮಾತಾಡ್ತಾನೆ. ಶಿವಮಸ್ತು ರಾಜ್ಞಾಂ ಅಂತ. ತಾನು ರಾಜ. ರಾಜ ಅಂದರೆ ಸೊಕ್ಕು, ಅಧಿಕಾರದ ಮದ. ಸಾಮಾನ್ಯವಾಗಿ ಅಲ್ವಾ, ತನಗೂ ಅದೆಲ್ಲ ಇತ್ತು, ಸೊಕ್ಕು ಅಧಿಕಾರದ ಮದ ಎಲ್ಲ. ಏನೋ ಇಳಿತೀವಾಗ ಪರಿವರ್ತನೆ ಆಗಿಬಿಡುತ್ತೆ. ಆ ಸ್ಥಿತಿ ನಾನು ಹೇಳ್ತಾ, ಇನ್ನೆಷ್ಟು ಜನ ರಾಜರುಗಳಿದ್ದಾರೆ, ಅವ್ರಿಗೂ ಈ ಅಧಿಕಾರ ಮದ ಇದೆ, ಸೊಕ್ಕಿದೆ, ಅವ್ರಿಗೂ ಒಳ್ಳೇದಾಗಲಿ ಅಂತ. ಶಿವಮಸ್ತು ರಾಜ್ಞಾಂ ಅಂತ. ಎಲ್ಲ ರಾಜಗೂ ಪರಿವರ್ತನೆ ಆಗಲಿ, ಅವರ ಸೊಕ್ಕು ಮದ ಎಲ್ಲ ಹೋಗಲಿ, ಅವ್ರಿಗೂ ಒಳ್ಳೇದಾಗಲಿ ಅಂತ ಕೊನೆಗೆ ಹೇಳ್ತಾನೆ. ಶಿವಮಸ್ತು ರಾಜ್ಞಾಂ ಅಂತ. ಇಷ್ಟು ಮಾತಾಡ್ದ ಮುಗಿತು. ರಘುಗಣ ಮತ್ತು ಭರತನ ಸಮಾಗಮ ಮುಗಿತು. ಭರತ ಮುಂದಕ್ಕೆ ಹೋಗ್ಬಿಡ್ತಾನೆ. ಎಲ್ಲೋ ಭೂಮಿಲಿ ಸಂಚಾರ ಮಾಡ್ಕೊಂಡಿರ್ತಾನೆ. ಯಾರ ಸಂಘ ಇದ್ದೇನೆ, ಯಾರ ಬಗ್ಗೆ ಅಭಿಮಾನ ಇದ್ದೇನೆ, ಭೂಮಿಲಿ ಸಂಚಾರ ಮಾಡ್ಕೊಂಡಿರ್ತಾನೆ. ಅದಕ್ಕೆ ಆ ಭರತನ ಬಗ್ಗೆ ಹೇಳೋ ಮಾತು ಭಗವತ ಈ ಸಂದರ್ಭದಲ್ಲಿ ಸವೈ ಬ್ರಹ್ಮರ್ಷಿ ಸುತಃ ಸಿಂಧುಪತಯ ಆತ್ಮಸುತತ್ವ ಅವಿಗಣಿತ ಪರಾನುಭಾವ. ದೊಡ್ಡ ವ್ಯಕ್ತಿ ಅವನು ಭರತ ಅಂತಂದರೆ. ಅವನು ಋಗುಣನ ಜೊತೆ ಇಂತೆಲ್ಲ ಮಾಡಿಕೊಂಡು ಉಪದೇಶ ಎಲ್ಲ ಮಾಡಿ ಯಾರಿಗೂ ಕಾಣಿಸ್ಕೊಳ್ಳದಂಗೆ ಸಂಘರಹಿತನಾಗಿ ಸಂಚಾರ ಮಾಡಿಕೊಂಡಿದ್ದ. ಇತ್ತ ಕಡೆ ಈ ರಾಜ ರಘುಗಣ, ಅವನು ಒಳ್ಳೆ ಮನಪರಿವರ್ತನೆ ಆಗಿಬಿಟ್ಟಿದೆ. ದೇವರಲ್ಲಿ ಭಕ್ತಿ ಬಂದ್ಬಿಟ್ಟಿದೆ ಇವಾಗ. ಈ ರಾಜ್ಯಾಡಳಿತ, ಶಾಸನ ಅದಕ್ಕೆಲ್ಲ ಏನು ಅರ್ಥ ಇಲ್ಲ ಅಂತ ಅನಿಸಿದೆ ಅವನಿಗೆ ಇವಾಗ. ಸವೀರಪತಿರಪಿ ಸುಜನ ಸಮವಗತ ಪರಮಾತ್ಮ ಸುತತ್ವ. ಸುಜನ ಭರತ ಸಜ್ಜನ, ಅವನಿಂದ ಪರಮಾತ್ಮ ತತ್ವವನ್ನು ಚೆನ್ನಾಗಿ ತಿಳ್ಕೊಂಡಿದ್ದಾನೆ. ಆದ್ದರಿಂದ ತನಗೊಂದು ದೇಹಾಭಿಮಾನ ಇತ್ತಲ್ಲ, ಅದನ್ನು ಪರಿತ್ಯಾಗ ಮಾಡಿದ. ದೇಹಾಭಿಮಾನವನ್ನು, ಅದರ ಹಿನ್ನೆಲೆ ಆತ್ಮನಿ ಅವಿದ್ಯಾಧ್ಯಾರೋಪಿತಾಂ. ಪ್ರತಿಯೊಬ್ಬರಲ್ಲೂ ಅಭಿಮಾನ ಬರೋದು ಅಜ್ಞಾನ. ಸರಿಯಾದ ಜ್ಞಾನ ಇದ್ದೇ ಇದ್ದಾಗ ತಪ್ಪು ಜ್ಞಾನಗಳು ಜಗತ್ತಿನಲ್ಲಿ ಸುತ್ತಮುತ್ತಲು ಜನಗಳಿಂದ ಬರ್ತಾನೆ ಇರುತ್ತೆ ಅಲ್ವಾ. ಆ ತಪ್ಪು ಜ್ಞಾನ ಮತ್ತು ಸರಿಯಾದ ಜ್ಞಾನದ ಕೊರತೆ, ಇವೆರಡೂ ಅವಿದ್ಯ. ಇಂಥ ಅವಿದ್ಯೆಯಿಂದ ತನಗೆ ರಘುಗಣ ಮಹಾರಾಜನಿಗೆ ದೇಹವೇ ಆತ್ಮ ಅಂತ ತಪ್ಪು ತಿಳುವಳಿಕೆ ಬಂದ್ಬಿಟ್ಟಿತ್ತು. ಈಗ ಭರತನ ಉಪದೇಶವನ್ನು ಕೇಳಿದ್ದರಿಂದ ಆ ತಪ್ಪು ತಿಳುವಳಿಕೆ ಹೋಯಿತು. ದೇಹವೇ ಆತ್ಮ ಅನ್ನೋ ಭಾವನೆ ಹೋಯಿತು. ಇವಂ ಹಿ ಕೃಪ ಭಗವದಾಶ್ರಿತ ಅನುಭವ. ಈ ಕಥೆಯನ್ನು ಹೇಳ್ತಾ ಇರೋರು ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ. ಇಷ್ಟು ಹೇಳಿದರು ಪರೀಕ್ಷಿತ ರಾಜನಿಗೆ. ಮುಕ್ತಾಯ ಮಾಡ್ತಾರೆ ಇವಾಗ. ಮುಕ್ತಾಯ ಮಾಡಬೇಕಾದ್ರೆ ಪರೀಕ್ಷಿತ ರಾಜನನ್ನು ಸಂಬೋಧನೆ ಮಾಡಿ, ನೋಡಪ್ಪ ರಾಜ,
ಏವಂ ಹಿ ಭಗವದ್ ಆಶ್ರಿತ ಅನುಭವ. ದೇವರನ್ನು ಆಶ್ರಯಿಸಿದವರು ಯಾರೋ ಅವರನ್ನು ಆಶ್ರಯಿಸಿದವರು ಅವರಿಗೆ ಇಷ್ಟು ಸಾಮರ್ಥ್ಯ ಇರುತ್ತೆ, ಇಷ್ಟು ಮಹಿಮೆ ಇರುತ್ತೆ. ಭಗವದ್ ಆಶ್ರಿತ ದೇವರನ್ನು ಆಶ್ರಯಿಸಿದವರು ಅವರನ್ನು ಆಶ್ರಯಿಸಿದವರು ಅವರಿಗೆ ಇಂಥ ಮಹಿಮೆ ಇರುತ್ತೆ, ಇಂಥ ಮಹತ್ವ ಇರುತ್ತೆ. ಭರತನಿಗಿದ್ದಂತೆ ಇಷ್ಟು ಕಥೆಯೆಲ್ಲ ಹೇಳಿ ಅದರ ತಾತ್ಪರ್ಯ ಇಷ್ಟು. ಶುಕಾಚಾರ್ಯರು ಅದನ್ನು ಪರೀಕ್ಷಿತ ರಾಜನಿಗೆ ರಾಜಾನ ಸಂಬೋಧನೆ ಮಾಡಿ ಇವಮ್ಗಿನ್ ರೂಪ ಭಗವದ್ ಆಶ್ರಿತ ಅನುಭವ ಅಂತ ಹೇಳಿ ಮುಗಿಸ್ತಾರೆ. ಇನ್ನು ಮುಂದಿನ ಅಧ್ಯಾಯದಲ್ಲಿ ಈ ಜಡಭರತ ಏನು ಇಲ್ಲಿವರೆಗೂ ಉಪದೇಶ ಮಾಡಿದ್ದಾನೆ ಅದನ್ನೇ ಬೇರೆ ರೀತಿಯಿಂದ ಹೇಳ್ತಾರೆ. ಈ ಅಧ್ಯಾಪಕ ವೃತ್ತಿ ಮಾಡೋರು ಒಂದು ಅನುಭವ ಇರುತ್ತೆ. ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ತಾ ಇದ್ದರೆ ಯಾವ ಪದಗಳಿಂದ ಯಾವ ವಾಕ್ಯದ ಪಾಠ ಹೇಳಿರ್ತಾರೆ ಅದಕ್ಕೆ ಅರ್ಥ ಆಗಿಲ್ಲ ಅಂತ ಅನಿಸಿದರೆ ಇನ್ನು ಅದರ್ ವರ್ಡ್ಸ್ ಅಂತ ಹೇಳ್ತಾರೆ ಅಲ್ವಾ. ಅದೇ ವಿಷಯವನ್ನೇ ಬೇರೆ ಪದಗಳಿಂದ ಬೇರೆ ವಾಕ್ಯಗಳಿಂದ ಹೇಳೋದು ಅಲ್ವಾ. ಈ ಮುಂದಿನ ಅಧ್ಯಾಯ ಹಿಂದಿನ ಅಧ್ಯಾಯಗಳಲ್ಲಿ ಭರತ ಏನು ಉಪದೇಶ ಮಾಡ್ದ ಅದನ್ನೇ ಇನ್ನು ಅದರ್ ವರ್ಡ್ಸ್ ಹೇಳ್ತಾ ಇದ್ದಾರೆ ಅಷ್ಟೆ. ಓದೋರಿಗೆ ಚೆನ್ನಾಗಿ ಅರ್ಥ ಆಗಲಿ, ಮನವರಿಕೆ ಆಗಲಿ ಅಂತ ಹೇಳ್ತಾ ಇದ್ದಾರೆ. ಹೇಳಬೇಕಂದ್ರೆ ಈ ಒಂದು ದೊಡ್ಡ ಕಾಡು ಇಲ್ಲದ ನಿಂತ ಇಲ್ಲ ಸರಿಯಾಗಿ ಅದಕ್ಕೆ ಇಲ್ಲೆಲ್ಲೋ ನಿಂತ ಇಲ್ಲ. ಹಿಂದೆ ಹೇಳಿದ ವಿಷಯವನ್ನೇ ಬೇರೆ ಪದಗಳಿಂದ ಹೇಳಬೇಕು. ಪಂಚಮಸ್ಕಂದ ಹೇಳಬೇಕಾದ್ರೆ ಒಂದು ದೊಡ್ಡ ಅರಣ್ಯದಲ್ಲಿ ಏನೆಲ್ಲ ಅನಾಹುತಗಳಿರ್ಬೋದು, ಅಪಾಯಗಳಿರ್ಬೋದು ಎಲ್ಲ ವರ್ಣನೆ ಮಾಡ್ತಾರೆ. ಒಳ್ಳೆ ಸಂಸ್ಕೃತ ಕಾವ್ಯಾನುಸಂಧಾನ ಅಭಿರುಚಿ ಇದ್ದವರು ಇದನ್ನು ಓದ್ಕೋಬೇಕು. ಸಂಸ್ಕೃತ ಕವಿಗಳು ಅಂತ ಯಾರ್ಯಾರು ಮನ್ನಣೆ ಪಡ್ಕೊಂಡಿದ್ದಾರೆ ಅವರಿಗೆಲ್ಲ ಇಂಥ ಗದ್ಯ ರಚನೆ ಮಾಡೋ ಸಾಮರ್ಥ್ಯ. ಇಲ್ಲೂ ಗದ್ಯ ರಚನೆ ಇವಾಗ ಈ ಗದ್ಯ ರಚನೆಯಲ್ಲಿ ಒಂದು ದೊಡ್ಡ ಅರಣ್ಯದ ವರ್ಣನೆ. ದೊಡ್ಡ ಅರಣ್ಯ ಅಂದರೆ ಭಯಂಕರ ಪ್ರಾಣಿಗಳು, ಸಾಧು ಪ್ರಾಣಿಗಳು ಎರಡೂ ಇರುತ್ತವೆ ಅರಣ್ಯದಲ್ಲಿ. ಭಯಂಕರ ಪ್ರಾಣಿಗಳು ಸಿಂಹ, ಹುಲಿ ಇಂಥ ಪ್ರಾಣಿಗಳು, ತೋಳ ಇಂಥ ಪ್ರಾಣಿಗಳು ಸಾಧು ಪ್ರಾಣಿಗಳನ್ನು ಆಕ್ರಮಣ ಮಾಡಿಬಿಡ್ತವೆ. ಅವು ಅಸಹಾಯವಾಗಿ ಬಲಿಯಾಗ್ಬಿಡ್ತವೆ ಆ ಸಾಧು ಪ್ರಾಣಿಗಳು. ಆ ಭಯಂಕರ ಅರಣ್ಯದಲ್ಲಿ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗೋದಿಲ್ಲ. ದಾರಿ ತಪ್ಪು ಹೋಗುತ್ತೆ. ಅಕಸ್ಮಾತ್ ಸ್ವಲ್ಪ ಅರಣ್ಯದೊಳಗೆ ಹೋಗಿ ಬರ್ತೀನಿ ಅಂತ ಒಂದು 10 ಹೆಜ್ಜೆಗೆ ಹೋದರೆ ದಾರಿ ತಪ್ಪು ಹೋಗುತ್ತೆ. ಆಮೇಲೆ ವಾಪಸ್ ಬರ್ಲಿಕ್ಕೆ ಗೊತ್ತಾಗೋದಿಲ್ಲ. ಭಯಂಕರ ಅರಣ್ಯ, ದೊಡ್ಡ ಅರಣ್ಯ ಅಂದ್ರೆ ಹಾಗೆ ದಾರಿ ತಪ್ಪು ಹೋಗ್ಬಿಡುತ್ತೆ. ಯಾವ ಮರವೋ ಎಲ್ಲಿ ಮರವೋ ಹೇಗಿತ್ತು, ಈ ಮರ ಗುರ್ತಿಟ್ಕೊಂಡು ಹೋಗೋಣ ಅಂದರೆ ಆ ಮರ ಗುರ್ತಾಗೋದಿಲ್ಲ. ಆ ಭಯಂಕರ ಅರಣ್ಯ ಅಂದರೆ ಒಳಗೆ ಹೋದವರಿಗೆ ದಾರಿ ಗೊತ್ತಾಗೋದಿಲ್ಲ, ಎಲ್ಲೋ ಸಿಕ್ಕಾಕೊಂಡ್ಬಿಡ್ತಾರೆ. ಈ ತರಹ ಅರಣ್ಯವನ್ನೆಲ್ಲ ವರ್ಣನೆ ಮಾಡ್ತಾರೆ. ಈ ಒಂದು ಅರಣ್ಯವನ್ನೆಲ್ಲ ವರ್ಣನೆ ಮಾಡಿ ಆಮೇಲೆ ಈ ಜೀವಾತ್ಮನಿಗಿರ್ತಕ್ಕಂಥ ಹುಟ್ಟು ಸಾವುಗಳು, ಅವನ ಸಂಚಾರ, ಅವನಿಗಿರೋ ಜೀವನದ ವ್ಯವಸ್ಥೆ ಅದೆಲ್ಲ ಈ ಅರಣ್ಯಕ್ಕೆ ಸಮಾನ. ಇಲ್ಲೋ ಹುಟ್ಟುತ್ತಾನೆ. ಉಪನಿಷತ್ತು ಹೇಳಿದೆ ಅದನ್ನು, ಚೆನ್ನಾಗಿ ಹೇಳಿದೆ ಅದನ್ನು ಉಪನಿಷತ್ತು. ಒಬ್ಬ ಜೀವಾತ್ಮನಿಗೆ ಎಷ್ಟು ಜನ್ಮಗಳು ಬರ್ಬೋದು ಏನು. ಸೈಹ ವ್ಯಾಘ್ರೋವ ಕೀಟೋವ ಪತಂಗೋವ ದಂಶೋವ. ಒಬ್ಬನೇ ಜೀವಾತ್ಮ ಒಂದೊಂದು ದೇಹ ಬಿಟ್ಟಾಗ ಇನ್ನೊಂದು ದೇಹ ಬರೋದಿಗೆ ಹುಲಿ ಆಗ್ಬೋದು, ಸಿಂಹ ಆಗ್ಬೋದು, ಏನೋ ಕೀಟ ಆಗ್ಬೋದು, ಸೊಳ್ಳೆ ಆಗ್ಬೋದು,
ಕಚ್ಚೋ ಚೇಳು ಹಾವು ಆಗ್ಬೋದು. ಎಷ್ಟು ಜನ ಬರಬೇಕು ಈ ಜೀವಕ್ಕೆ? ಎಷ್ಟು ಜನ್ಮಗಳು ಬರಬೇಕು? ಇಂಥ ಜನ್ಮಗಳು ಬರಬಾರದು ಅಂತ ಒಂದು ವಿವೇಕ ಹುಟ್ಟಿ ಅದಕ್ಕಾಗಿ ಪ್ರಯತ್ನ ಮಾಡಬೇಕು. ಅದು ಈ ಅರಣ್ಯದ ಸಂಚಾರ ಮಾಡಿದ್ರಿಂದ ಇನ್ನೊಂದ್ಸಲ ಕಾಡಿಗೆ ಹೋಗಬಾರ್ದು. ಅರಣ್ಯದ ಸಂಚಾರ ಮಾಡಿ ತುಂಬ ಭಯ ಅನುಭವಿಸಿದವ್ರಿಗೆ, ಕಷ್ಟ ಅನುಭವಿಸಿದವ್ರಿಗೆ ಏನನ್ಸುತ್ತೆ? ಇನ್ನೊಂದ್ಸಲ ಕಾಡಿಗೆ ಹೋಗಬಾರ್ದು ಅಂಥ ಅನುಭವನೇ ಇಲ್ಲಿ ಇಟ್ಕೋಬೇಕಂತೆ. ಇನ್ನೊಂದ್ಸಲ ಹುಟ್ಟಬಾರ್ದು, ಕಾಡಿಗೆ ಹೋಗಬಾರ್ದು ಅಂದರೆ ಇನ್ನೊಂದ್ಸಲ ಹುಟ್ಟಬಾರ್ದು ಅಂತ ಜ್ಞಾನ ಬರಬೇಕಂತೆ. ಹುಟ್ಟಬಾರ್ದು ಜ್ಞಾನ ಬಂದರೆ ಅದಕ್ಕೇನು ಮಾಡಬೇಕು? ಈಶ್ವರ ಸಾಕ್ಷಾತ್ಕಾರವೇ ಸಾಧಿಸಬೇಕು, ಬೇರೆ ದಾರಿ ಇಲ್ಲ. ಹುಟ್ಟು ಸಾವುಗಳಿಂದ ಬಿಡುಗಡೆ ಪಡೆಯಲಿಕ್ಕೆ ಈಶ್ವರ ಅನುಗ್ರಹವೇ ಆಗಬೇಕು. ಅದಕ್ಕೆ ಈಶ್ವರ ಅನುಗ್ರಹ ಆಗಬೇಕಾದ್ರೆ ಈಶ್ವರ ಸಾಕ್ಷಾತ್ಕಾರವನ್ನೇ ಸಾಧಿಸಬೇಕು, ಬೇರೆ ದಾರಿ ಇಲ್ಲ ಅಂತ ಲೋಕಾವಲೋಕನದಿಂದ ಗೊತ್ತಾಗಬೇಕು. ಈಶ್ವರನ ಅವಲಂಬನೆ ಮಾಡಲಿಕ್ಕೆ ಮೊದಲು ಇಂಥದ್ದೊಂದು ಚಿಂತನೆ ಬಂದು ಪ್ರಯತ್ನ ಮಾಡಿದರೆ, ಪ್ರಯತ್ನ ಮಾಡಿದವ್ರಿಗೆ ಗೊತ್ತಾಗುತ್ತೆ ಆಗೋದಿಲ್ಲ ಅಂತ. ಏನು ಪ್ರಯತ್ನ ಮಾಡಿದ್ರು ಆಗೋದಿಲ್ಲ. ತಾನೇ ಪ್ರಯತ್ನ ಮಾಡಿದರೆ ಏನು ಪ್ರಯತ್ನ ಮಾಡಿದ್ರು ಆಗೋದಿಲ್ಲ. ಅನುಭವದಿಂದ ಗೊತ್ತಾಗಬೇಕದು. ಯಾರು ಹೇಳಿದ್ರಿಂದ ಆಗೋದಿಲ್ಲ, ಅದು ಅನುಭವದಿಂದಲೇ ಗೊತ್ತಾಗಬೇಕು. ಹಾಗೆ ಅನುಭವದಿಂದ ಗೊತ್ತಾದಾಗ ಈಶ್ವರ ಸಾಕ್ಷಾತ್ಕಾರದ ಮಾರ್ಗ ಅದು ಜ್ಞಾನಿಗಳ ಉಪದೇಶದಿಂದ ಗೊತ್ತಾಗಬೇಕು. ಜ್ಞಾನಿಗಳು ವೇದಾಧ್ಯಯನ ಮಾಡಬೇಕು, ಸತ್ಕರ್ಮಾನುಷ್ಠಾನ ಮಾಡಬೇಕು. ಅದು ಈಶ್ವರ ಸಾಕ್ಷಾತ್ಕಾರದ ಮಾರ್ಗ. ಈಶ್ವರ ಸಾಕ್ಷಾತ್ಕಾರ ಆದರೆ ಹುಟ್ಟು ಸಾವುಗಳಿಂದ ಬಿಡುಗಡೆ ಆಗುತ್ತೆ. ಇಷ್ಟು ಗೊತ್ತಾಗುತ್ತೆ. ಇಷ್ಟು ಈ ಭರತ ಮತ್ತು ರಘುಗುಣನ ಪ್ರಸಂಗದಿಂದ ತಿಳ್ಕೊಳ್ಬೇಕಾದ ಅಂಶ ಇದೆ. ಮುಕ್ತಾಯ ಮಾಡ್ತಾ ಯಜ್ಞಾಯ ಧರ್ಮಪತಯೇ ವಿಧಿನೈಪುಣಾಯ ಯೋಗಾಯ ಸಾಂಖ್ಯಶಿರಸೆ ಪ್ರಗತೀಶ್ವರಾಯ ನಾರಾಯಣಾಯ ಹರಯೇ ನಮಃ ಇತುದಾರಂ ಗಾಯನ್ ಮೃಗತ್ವೋಪಿಯ ಸಮುದಾಯಹಾರ. ಭರತನಿಗೆ ಜಿಂಕೆ ಜನ್ಮ ಬಂದಿತ್ತಲ್ಲ, ಜನ್ಮಾಂತ ಸ್ಮರಣ ಇತ್ತಲ್ಲ ಅವಾಗ. ಆಗ ಅವನು ಹೇಗೆ ನಡ್ಕೊಂಡ? ಜಿಂಕೆ ಜನ್ಮ ಇದ್ದಾಗ ಜನ್ಮಾಂತ ಸ್ಮರಣ ಇತ್ತಾದ್ರಿಂದ ದೇವರ ಸ್ಮರಣೆ ಆಗ್ತಾ ಇತ್ತು. ದೇವರ ಸ್ಮರಣೆ ಹೇಗಾಗ್ತಾ ಇತ್ತು? ಪರಮಾತ್ಮನಿಗೆ ಯಜ್ಞ ಅಂತ ಹೆಸರು. ಯಜ್ಞೋ ವೈ ವಿಷ್ಣು, ಅವನಿಗೆ ಯಜ್ಞ ಅಂತ ಹೆಸರು. ಧರ್ಮಪತಿಯವನು ಎಲ್ಲ ಸದ್ವಿಚಾರ ಸದಾಚಾರ ಅದರ ನಿಯಾಮಕ ಅವನು. ವಿಧಿ ನೈಪುಣಾಯ ಅಂತ ಯಾರ್ಯಾರು ಏನೇನು ಮಾಡಬೇಕು ಅಂತ ವಿಧಿಗಳನ್ನು ಮಾಡಿಕೊಡ್ಲಿಕ್ಕೆ ಸಾಮರ್ಥ್ಯ ಇರೋನು. ಸಾಂಖ್ಯ ಶಿರಸೆ, ಸಾಂಖ್ಯ ಅಂದರೆ ವೇದೋಪನಿಷತ್ತುಗಳು, ಅದರ ಪ್ರಧಾನ ತತ್ವ ಅವನೇ. ವೇದೋಪನಿಷತ್ತುಗಳ ಪ್ರಧಾನ ತತ್ವ ಅವನೇ. ಅದಕ್ಕೆ ಸಾಂಖ್ಯ ಶಿರಸೆ. ಪ್ರಕೃತೀಶ್ವರಾಯ, ಚಿತ್ ಪ್ರಕೃತಿ ಅಚಿತ್ ಪ್ರಕೃತಿ ಅವರಿಬ್ಬರಿಗೂ ಈಶ್ವರ ಅವನು ಪರಮಾತ್ಮ ನಾರಾಯಣ. ಪ್ರಕೃತೀಶ್ವರಾಯ ನಾರಾಯಣ ಹರೇ ನಮಃ. ಇಂಥ ಅನುಸಂಧಾನ ಆ ಜಿಂಕೆ ಜನ್ಮದಲ್ಲಿ ಮಾನವ ಜನ್ಮ ಬಂದವರಿಗೆ ಆಗುವುದಿಲ್ಲ. ಇವನಿಗೆ ಜಿಂಕೆ ಜನ್ಮ ಕೂಡ ಇಂಥ ಅನುಸಂಧಾನ ಮಾಡಿಕೊಳ್ತಾ ಮೃಗತ್ವಮಪಿ ಹಾ ಸಮುದಾಯಹಾರ, ಜಿಂಕೆ ಜನ್ಮವನ್ನು ಮುಗಿಸ್ಕೊಂಡವನು. ಇಷ್ಟಾಯಿತು. ಇನ್ನು ಮುಂದೆ 3-4 ಅಧ್ಯಾಯಗಳಲ್ಲಿ ಈ ಋಷಭದೇವ, ಅವನ ಮಗ ಭರತ,
ಅವನ ಚರಿತ್ರೆ, ಅವನ ಮುಂದಿನ ಸಂತತಿ, ಅವ್ರು ಯಾರ್ಯಾರು ಬಂದರು ಅಂತೆಲ್ಲ ಹೇಳ್ಕೊತಾ ಹೋಗ್ತಾರೆ. ತುಂಬ ಜನಗಳು ಹೆಸರು ಹೇಳ್ತಾರೆ. ಹೆಸರು ಹೇಳ್ತಾ ಕೊನೆಗೆ ಆ ಭರತನ ಪರಂಪರೆಗೆ ಒಬ್ಬ ವ್ಯಕ್ತಿ ಬಂದಿದ್ದ. ಒಂದು ಸ್ವಲ್ಪ ಹೆಚ್ಚು ಉಲ್ಲೇಖ ಮಾಡ್ತಾರೆ. ಆ ವ್ಯಕ್ತಿ ಹೆಸರು ಗಯ ಅಂತ. ಗಯಂ ನೃಪ ಕ ಪ್ರತಿಯಾತಿ ಕರ್ಮಭಿ ಯಜ್ವಾಭಿಮಾನಿ ಬಹುವಿಧ್ ಧರ್ಮಗೋಪ್ತ ಸದಾಗತ ಶ್ರೀ ಸರಸಸ್ಪತಿ ತತಂ ಸತ್ಸೇವಕ ಅನ್ಯ ನಮೋತ್ಕಲಾಮೃತೆ. ಆ ಭರತವಂಶ ಬಂದವನು ಗಯ ಅಂತ. ತುಂಬ ದೊಡ್ಡ ಸಾಧಕ. ಎಷ್ಟು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಶುದ್ಧ ಕರ್ಮಾಚರಣೆ ಅಂತ ಅಷ್ಟೇ ಶಬ್ದ ಮಾಡಿ ಗೊತ್ತಾಗಬೇಕಷ್ಟೇ. ಆಮೇಲೆ ಶುದ್ಧ ಕರ್ಮಾಚರಣೆ ಮಾಡ್ತಾ ಇದ್ದಂತೆ. ತುಂಬಾ ಜ್ಞಾನ ಅಂತೆ, ಬಹುವಿತ್. ಧರ್ಮರಕ್ಷಕ ಅಂತೆ, ಧರ್ಮಗೋಪ್ತ, ಧರ್ಮರಕ್ಷಕ ಅಂತ. ಧರ್ಮರಕ್ಷಕ ಅಂದರೆ ಧರ್ಮಾನುಷ್ಠಾನ ಮಾಡುವವನು ಅಂತ ಅರ್ಥ. ಧರ್ಮರಕ್ಷಣೆ ಯಾರು ಮಾಡಲಿಕ್ಕಾಗತ್ತೆ? ಯಾರು ಧರ್ಮಾನುಷ್ಠಾನ ಮಾಡ್ತಾರೋ ಅವರು ಧರ್ಮರಕ್ಷಣೆ ಮಾಡ್ತಾರೆ. ಅದಕ್ಕೆ ಮಹಾಭಾರತ ಒಂದು ವಚನ ಸುಪ್ರಸಿದ್ಧವಾದಿದೆ, ಧರ್ಮೋ ರಕ್ಷತಿ ರಕ್ಷಿತ ಅಂತ. ರಕ್ಷಿತ ಧರ್ಮ ರಕ್ಷತಿ. ನಾನು ನಮ್ಮಂಥ ವ್ಯಕ್ತಿಗಳು ಧರ್ಮದ ರಕ್ಷಣೆ ಮಾಡಬೇಕು. ನಾವು ರಕ್ಷಣೆ ಮಾಡಬೇಕು ಅಂದರೆ ನಾವು ಅನುಷ್ಠಾನ ಮಾಡಬೇಕು. ಆ ಪರಂಪರೆ ಹಾಗೆ ಉಳಿಬೇಕು. ಆಗ ನಾವು ಧರ್ಮವನ್ನು ರಕ್ಷಣೆ ಮಾಡ್ದಂಗಾಗುತ್ತೆ ಅಲ್ವಾ? ನಾವು ಅನುಷ್ಠಾನ ಮಾಡದೇ ಇದ್ದರೆ ನಿಂತು ಹೋಗುತ್ತದು, ಧರ್ಮ ಹತ್ಯೆ ಆಗ್ಬಿಡುತ್ತೆ ಅವತ್ತು. ನಾವು ಧರ್ಮಾನುಷ್ಠಾನ ಮಾಡ್ತಾ ಇದ್ದರೆ ಮುಂದಿನ ಪರಂಪರೆ ಧರ್ಮಾನುಷ್ಠಾನ ಮಾಡ್ತಾ ಇದ್ದರೆ ಧರ್ಮ ರಕ್ಷಿತ ಆಗತ್ತೆ. ಹಾಗೆ ನಾವು ಧರ್ಮ ರಕ್ಷಣೆ ಮಾಡಿದರೆ ಆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಧರ್ಮೋ ರಕ್ಷತಿ ರಕ್ಷಿತ. ಈ ಗಯ ಎನ್ನುವನು ಧರ್ಮಗುಪ್ತ, ಧರ್ಮ ರಕ್ಷಕ ಇವನು ಅಂತ ಭಾಗವತ ಶ್ಲೋಕ ಹೇಳ್ತಾ ಇದೆ. ಅಂದರೆ ಧರ್ಮಾನುಷ್ಠಾನ ಮಾಡ್ತಾ ಇದ್ದವನು, ಅದರ ರಕ್ಷಣೆ ಅದರ ಅನುಷ್ಠಾನ ಅಂತ ಅರ್ಥ. ಧರ್ಮ ರಕ್ಷಣೆ ಮಾಡ್ತಾ ಇದ್ದವನು ಈ ಗಯ ಎನ್ನುವನು. ಸದಾಗತ ಶ್ರೀಹಿ, ಯಾವಾಗಲೂ ಒಳ್ಳೆಯ ವಿಚಾರಗಳೇ ಒಂದು ಬುದ್ಧಿ ಇದೆಯಂತೆ. ಸಂಪತ್ತು ಬೇಕು ಅಂತ ಅಭಿಲಾಷೆಯನ್ನ ಒಂದು ದೃಷ್ಟಿಯಿಂದ ಉಪನಿಷತ್ತುಗಳು ಒಪ್ಕೊಂಡಿದ್ದಾವೆ. ಬೇಕು ಅಂತ ತಥೋಮೇ ಶ್ರಿಯಮಾವಹ ಅಂತ ಪ್ರಾರ್ಥನೆಯನ್ನು ಉಪನಿಷತ್ತು ಹೇಳಿದೆ. ತಥೋಮೇ ಶ್ರಿಯಮಾವಹ, ನನಗೆ ಸಂಪತ್ತನ್ನು ತಂದುಕೊಡು ಅಂತ ಮಾತುಕರ್ಥ. ಯಾಕೆ ಬೇಕು ಸಂಪತ್ತು? ಸದ್ಧರ್ಮಾಚರಣೆಗೋಸ್ಕರ ಸಂಪತ್ತು ಬೇಕು. ಸದ್ವಿದ್ಯೆಯ ರಕ್ಷಣೆಗೋಸ್ಕರ ಸಂಪತ್ತು ಬೇಕು. ಶಿಷ್ಯರುಗಳು ಬರಬೇಕು ಮನೆಗೆ, ಎಲ್ಲ ಶಿಷ್ಯರಿಗೂ ವಿದ್ಯೆ ಉಪದೇಶ ಮಾಡಬೇಕು. ಅವ್ರನ್ನ ರಕ್ಷಣೆ ಮಾಡಲಿಕ್ಕೆ ಸಂಪತ್ತು ಬೇಕು. ತಥೋಮೇ ಶ್ರೀಮಾವಹ. ಆಮೇಲೆ ಆಮಾಯಂತು ಬ್ರಹ್ಮಚಾರಿಣ ಸ್ವಾಹ, ಇಮಾಯಂತು ಬ್ರಹ್ಮಚಾರಿಣ ಸ್ವಾಹ. ತೈತ್ರಿಯ ಉಪನಿಷತ್ತು. ಸಂಪತ್ತು ಬೇಕು. ಸಂಪತ್ತಿದ್ದಾಗ ವಿದ್ಯೆಯ ಅಭಿಲಾಷೆ ಇರತಕ್ಕಂಥವರು ನನ್ನ ಹತ್ರ ಬರಲಿ. ಬ್ರಹ್ಮಚಾರಿ ಅಂದರೆ ವಿದ್ಯೆಯ ಅಭಿಲಾಷೆ ಇರುವವರು ಅಂತ ಅರ್ಥ. ವಿದ್ಯೆಯ ಅಭಿಲಾಷೆ ಇರುವರು ನನ್ನ ಹತ್ರ ಬರಲಿ ಅಂತ ಪ್ರಾರ್ಥನೆ ಒಪ್ಪಿಗೆ ಕೊಟ್ಟಿದೆ ಉಪನಿಷತ್ತು. ಅದಿರಬಹುದು. ಗಯನಿಗೆ ಅಂತ ಸದಾಗತ ಶ್ರೀ ಅಂತ ಸಂಪತ್ತು ಬಂದಿತ್ತು. ಸರಸಸ್ಪತಿ, ಒಳ್ಳೆ ದೊಡ್ಡ ಸಭೆಗಳು ನಡೆದರೆ ಸಭೆಗಳಿಗೆ ಅಧ್ಯಕ್ಷ ಆಗುವ ಯೋಗ್ಯತೆ ಗಯನಿಗೆ. ಸರಸಸ್ಪತಿ, ಸತ್ಸೇವಕ, ಸಜ್ಜನರ ಸೇವಕ. ಇಷ್ಟು ಮಹಿಮೆ ಈ ಗಯನಲ್ಲಿದೆಯಂತೆ. ಆಗ ನಾವು ಹೇಳ್ಕೊಂಡ್ರಂತೆ ಆ ಗಯನನ್ನು ನೋಡಿದವರು
ಇಷ್ಟು ಮಹಿಮೆ ಈ ಗೈನಲ್ಲಿದೆ ಅಂತಂದರೆ ಆ ಗೈನಲ್ಲಿ ಪರಮಾತ್ಮನ ಒಂದು ಅಂಶ ಇರಬೇಕು. ಪರಮಾತ್ಮನ ಒಂದು ಅಂಶ ಇರಬೇಕು. ಪರಮಾತ್ಮನ ಅಂಶ ಇಲ್ಲದೆ ಹೋದರೆ ಇಷ್ಟೊಂದು ಮಹಿಮೆ ಇರಲಿಕ್ಕೆ ಸಾಧ್ಯ ಇಲ್ಲ. ವಿಭೂತಿ ರೂಪ ಅಂತ ಹೇಳ್ತಿರ್ತೀವಿ ನಾವು ಅಲ್ವಾ. ಯದ್ಯದ್ ವಿಭೂತಿ ಮತ್ ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೈವಾಮಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಭಗವದ್ಗೀತೆ ಮಾತಿದು. ಅದೇ ಈ ಮಾತಿನ ಅರ್ಥ. ಗಯನ ಇಂಥ ಸಾಮರ್ಥ್ಯವನ್ನು ನೋಡಿದರೆ ಅವನಲ್ಲಿ ಒಂದು ಭಗವದ್ ವಿಭೂತಿ ರೂಪ ಇದೆ. ಅಷ್ಟು ಮಹತ್ವ ಗಯನಿಗೆ ಅಂತ. ಇನ್ನೂ ಬಹಳ ಇದೆ, ಸಮಯ ಇದೆ ಅಷ್ಟೇ. ಇನ್ನು ಮುಂದೆ ಇನ್ನು 9 ಅಧ್ಯಾಯ ಇದೆ ಪಂಚಮಸ್ಕಂದದಲ್ಲಿ. 9 ಅಧ್ಯಾಯದಲ್ಲಿ ಭೂಗೋಳ ಖಗೋಳಗಳ ವರ್ಣನೆ. ಇಡೀ ಬ್ರಹ್ಮಾಂಡವನ್ನು ಭೂಮಿ ಅಂತ ಕರಿಬೇಕು. ನಾವಿರೋ ಭೂಮಿ ಇದೆಯಲ್ಲ ಅಷ್ಟೇ ಅಲ್ಲ, ಇಡೀ ಬ್ರಹ್ಮಾಂಡ ಅದನ್ನು ಭೂಮಿ ಅಂತ ಕರಿಬೇಕು. ಎಲ್ಲ ಲೋಕಗಳು ಸೇರ್ಕೊಂಡೋದಲ್ಲಿ ಅಂಥ ಭೂಮಿಯಲ್ಲಿ ಎಲ್ಲ ಲೋಕಗಳು ಸೇರ್ಕೊಂಡಿದ್ದಾವೆ. ಪುರುಷ ಸೂಕ್ತ ಹೇಳ್ಕೊಳ್ಬೇಕಾದ್ರೆ ಸ ಭೂಮಿ ವಿಶ್ವತೋ ವೃತ್ವ ಅತ್ಯತಿಷ್ಠ ದಶಾಂಗುಲಂ ಅಂತ. ಭೂಮಿಯನ್ನು ಪೂರ್ತಿ ಆವರಿಸಿ ಅದನ್ನು ಮೀರಿ ಇದಾನವನು. ಯಾವ ಭೂಮಿ ಅಂತ ಅಲ್ಲೆಲ್ಲ ಭೂಮಿ ಶಬ್ದ ಪ್ರಕೃತಿಯಿಂದ ಅರ್ಥ ಹೇಳ್ಕೊಂಡಿದ್ದಾರೆ. ಪ್ರಕೃತಿಯನ್ನು ವ್ಯಾಪಿಸಿ ಅದಕ್ಕಿಂತ ಮೇಲಿದ್ದಾನೆ ಅಂತ. ಆ ಪ್ರಕೃತಿಯನ್ನು ವಿಶ್ವತೋ ವೃತ್ವ ಎಲ್ಲ ಮುಖಗಳಿಂದಲೂ ಕೂಡ ವ್ಯಾಪಿಸಿ ಅದಕ್ಕಿಂತ ಮೇಲಿದ್ದಾನೆ. ಪ್ರಕೃತಿ ಅಂದರೆ ಇಡೀ ಬ್ರಹ್ಮಾಂಡ, ಎಲ್ಲ ಲೋಕಗಳು ಪ್ರಕೃತಿಯೇ ಅಲ್ವಾ. ಆದ್ದರಿಂದ ಪ್ರಕೃತಿ ಇಡೀ ಬ್ರಹ್ಮಾಂಡವೇ ಅಂತ ಭೂಮಿ ಅಂತ ಪುರುಷ ಸೂಕ್ತ ಅದನ್ನು ಹೇಳಿದೆ. ಆದ್ದರಿಂದ ಭೂ ಶಬ್ದಕ್ಕೆ ಸಕಲ ಬ್ರಹ್ಮಾಂಡ ಅಂತ ಅರ್ಥ. ಆ ಬ್ರಹ್ಮಾಂಡ ಒಂದು ಗೋಲಾಕಾರದಲ್ಲಿ ಇದೆಯಂತೆ. ಗೋಲ ಅಂದರೆ ಈ ಚೆಂಡಿದೆಯಲ್ಲ ಪೂರ್ತಿ ಹಾಗೆ ಆಗಬೇಕು ಅಂತಿಲ್ಲ, ಅಂಥ ಆಕಾರ ಅಲ್ಲ. ಗೋಳ ಗೋಲ ಅಂದರೆ ದುಂಡಾಕಾರ ಚೆಂಡು ಆಗಬೇಕಾಗಿಲ್ಲ, ಬೇರೆ ಅರ್ಥನೂ ಕೊಡ್ಬೋದಕ್ಕೆ. ನಾವು ಪದೇ ಪದೇ ಬಳಸ್ತಾ ಇರೋ ಶಬ್ದ ಬ್ರಹ್ಮಾಂಡ, ಅಂಡ ಅಂತ ಶಬ್ದ ಬಳಸ್ತಾ ಇದ್ದೀವಿ. ಯಗ್ ಅಂತ ಅರ್ಥ ಅದಕ್ಕೆ. ಅಂಡ ಅಂದರೆ ಯಗ್ ಇದೆಯಲ್ಲ, ಅದಕ್ಕೇನು ಆಕೃತಿ? ಆ ಮೊಟ್ಟೆಗೆ ಏನು ಆಕೃತಿಯೋ ಅಂತ ಆಕೃತಿ. ಆ ಆಕೃತಿಯನ್ನು ಗೋಳ ಅಂತ ಕರಿಬೇಕು. ಈ ಭೂಮಿ ಅಂದರೆ ಈ ಇಡೀ ಜಗತ್ತು ಬ್ರಹ್ಮಾಂಡ, ಅದರ ಆಕೃತಿ ಆ ಥರ ಇದೆ. ಆದ್ದರಿಂದ ಈ ಬ್ರಹ್ಮಾಂಡವನ್ನು ಭೂಗೋಳ ಅಂತ ಕರೆಯೋದು. ನಾವು ವಾಸ ಮಾಡಿಕೊಂಡ್ರೆ ಭೂಮಿ ಇದೆಯಲ್ಲ, ಅದು ಈ ಬ್ರಹ್ಮಾಂಡ ಅಂತ ಒಂದು ಸಣ್ಣ ಚುಕ್ಕಿ ಅಷ್ಟೇ. ಇದು ಇಡೀ ಸಕಲ ವಿಶ್ವ ಅಂತ ಈ ಲೋಕ ನಾವು ವಾಸ ಮಾಡಿಕೊಂಡ್ರೆ ಭೂಲೋಕ, ಕೆಳಗಿರೋ ಅತಲ ವಿತಲ ಸುತಲ ಲೋಕಗಳು, ಮೇಲೆ ಜ್ಯೋತಿರ್ಮಂಡಲ ಎಲ್ಲ ಪರಿಗಣನೆ ಮಾಡ್ಕೋಬೇಕು. ಎಲ್ಲ ಪರಿಗಣನೆ ಮಾಡಿಕೊಂಡ್ರೆ ಅದು ಬ್ರಹ್ಮಾಂಡ, ಅದು ಭೂಗೋಳ ಅಂತ. ಆ ಭೂಗೋಳದ ವರ್ಣನೆ ಮಾಡ್ತಾರೆ ಈ ಮುಂದಿನ ಅಧ್ಯಾಯಗಳಲ್ಲಿ. ಆ ಭೂಗೋಳದ ವರ್ಣನೆ ಅದರೊಳಗೆ ಅಂತರ್ಗತವಾಗಿರೋದು ಖಗೋಳ, ಜ್ಯೋತಿರ್ಮಂಡಲ, ಅದರ ವರ್ಣನೆ ಏನು ಮಾಡ್ತಾರೆ. ಪಾಠ ಮಾಡೋದು ಬಹಳ ಕಷ್ಟ.
ಪಾಠ ಮಾಡೋ ಅಧ್ಯಾಪಕನಿಗೆ ವೆರಿ ಬಿಗ್ ಚಾಲೆಂಜ್. ತುಂಬ ಕಷ್ಟ ಪಾಠ ಮಾಡು ಈ ಭಾಗವನ್ನು. ಹಿಂದೆ ವಿದ್ಯಾರ್ಥಿ ಎದುರುಗಡೆ ಕೂಡಿಸ್ಕೊಂಡು ಸುಮ್ಮನೆ ಬಾಯಿಂದ ಬಾಯಿ ಹೇಳಬೇಕಾಗಿತ್ತು. ತುಂಬ ಕಷ್ಟ ಇತ್ತು. ಈಗಾದರೆ ಪಿಕ್ಚರ್ಗಳನ್ನು ಮಾಡಿ ಸ್ಕ್ರೀನ್ ಮೇಲೆ ಬಿಡ್ಲಿಕ್ಕಾಗತ್ತೆ. ಬಿಟ್ಟಾಗ ಭೂಮಿಯ ಈ ಭಾಗ ಹೀಗೆ, ಈ ಭಾಗ ಹೀಗಿದೆ ಅಂತ ತೋರಿಸ್ಲಿಕ್ಕೆ ಬರುತ್ತೆ. ಒಂದು ಚಿತ್ರದ ಕಲ್ಪನೆ ಮಾಡ್ಲಿಕ್ಕೆ ಬರುತ್ತೆ. ಸಿಂಹ 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 ಬಾಯಿ ಹೇಳೋದಕ್ಕಿಂತ ಒಂದು ಸಿಂಹ ಚಿತ್ರ ತೋರಿಸಿದ್ರೆ ಸಿಂಹ ಅಂತ ಹೀಗಿರುತ್ತೆ ಅಂತ ಬಾಯಿ ಹೇಳಿದಾಗ ಬಂದ ಕಲ್ಪನೆಗಿಂತ ಚಿತ್ರ ತೋರಿಸ್ದಾಗ ಬರೋ ಜ್ಞಾನ ಚೆನ್ನಾಗಿರುತ್ತಲ್ವ? ಹಾಗೆ ಈ ಬ್ರಹ್ಮಾಂಡದ ನಾನಾ ಭಾಗಗಳು ಅದರದ್ದೆಲ್ಲ ಚಿತ್ರಗಳನ್ನು ಮಾಡ್ಲಿಕ್ಕೆ ಬರುತ್ತೆ. ಇವಾಗ ಚಿತ್ರಗಳನ್ನು ಮಾಡಿ ಸ್ಕ್ರೀನ್ ಮೇಲೆ ಬಿಟ್ಟರೆ ಹೀಗೆ ಸ್ವರ್ಗಲೋಕ ಹೀಗಿರುತ್ತೆ. ಸ್ವರ್ಗಲೋಕದ ವಿವರಣೆ ಇದೆ ಇಲ್ಲಿ. ಇವಾಗ ಅದರ ಚಿತ್ರ ಮಾಡಬೇಕು ಅಂತ ಸ್ಕ್ರೀನ್ ಮೇಲೆ ಬಿಟ್ಟರೆ ಸ್ವರ್ಗಲೋಕ ಹೀಗಿದೆ. ಇಂದ್ರನ ಮನೆ, ಇಂದ್ರನ ತಾಯಿ ಅದಿತಿಯ ಮನೆ, ಅಲ್ಲೊಂದು ನಂದನವನ, ದೇವತೆಗಳ ಕ್ವಾರ್ಟರ್ಸು ಅಲ್ವಾ? ಅದನ್ನು ಚಿತ್ರ ಮಾಡಿದರೆ, ತೋರಿಸಿದರೆ ಹೀಗಿರುತ್ತೆ ಸ್ವರ್ಗಲೋಕ ಅಂದರೆ ಅಂತ ಕಲ್ಪನೆ ಮಾಡ್ಕೊಳ್ಳಿ ಬರುತ್ತೆ. ಸತ್ಯಲೋಕ ಹಾಗೇನೆ. ಇಲ್ಲಿ ಏನು ಹೇಳ್ತಾರೆ ಶಬ್ದಗಳು ಅದಕ್ಕೆ ತಕ್ಕಂತೆ ಚಿತ್ರ ಮಾಡ್ಕೋಬೇಕು, ಅವಾಗ ಮಾತ್ರ ಹೇಳಿಕ್ ಬರುತ್ತಷ್ಟೆ. ಚಿತ್ರ ಮಾಡಿ ತೋರಿಸ್ಲಿಕ್ಕೆ ಆಗದೇ ಇದ್ದ ಕಾಲದಲ್ಲಿ ಇದನ್ನು ಹೇಳೋದು ಬಹಳ ಕಷ್ಟ. ಬಾಯಿಂದ ಶಬ್ದ ಹೇಳ್ತಾ ಹೋಗ್ಬೇಕಷ್ಟೆ. ಹಾಗಿರುತ್ತೆ ಹೀಗಿರುತ್ತೆ ಹೀಗಿರುತ್ತೆ ಅಂತ ಅಲ್ವಾ? ಹಾಗಿರುತ್ತೆ ಹೀಗಿರುತ್ತೆ ಅಂದರೆ ಅರ್ಥ ಆಗೋದೇ ಇಲ್ಲ. ಹುಲಿಗೆ 4 ಕಾಲಿರುತ್ತೆ ಅಂತ ಸುಮ್ಮನೆ ಶಬ್ದ ಹೇಳಿದರೆ, ಟೇಬಲ್ಗೂ 4 ಕಾಲಿರುತ್ತೆ ಅಲ್ವಾ? ಏನು ಸರಿಯಾಗಿ ಅರ್ಥ ಆಗಲ್ಲ ಹುಲಿಗೆ 4 ಕಾಲಿರುತ್ತೆ ಅಂದರೆ. ಹುಲಿಯನ್ನೇ ತೋರಿಸ್ಬೇಕು, ಹುಲಿ ಚಿತ್ರ ಮಾಡಿ ತೋರಿಸ್ಬೇಕು ಅಲ್ವಾ? ಇಲ್ಲಿ ಹೋಗಿ ಅರ್ಥ ಆಗೋದು ಕಷ್ಟ. ಈ ಮುಂದಿನ ಬ್ರಹ್ಮಾಂಡ ವರ್ಣನೆ ಅಂತ ತುಂಬ ಕಷ್ಟವಾದ ವಿಷಯ. ಈ ಬ್ರಹ್ಮಾಂಡದಲ್ಲಿ ಇಲ್ಲಿ ಮುಖ್ಯವಾಗಿ ಇರೋ ಅಲ್ಪ ಸಮಯದಲ್ಲಿ ಗಮನಿಸಬೇಕಾದ ವಿಷಯ ಸಪ್ತದ್ವೀಪಗಳು ಅಂತ. ಜಂಬೂದ್ವೀಪ, ಪ್ರಕ್ಷದ್ವೀಪ, ಶಾಲ್ಮಲ ದ್ವೀಪ, ಕುಶದ್ವೀಪ, ಕರುಂಚ ದ್ವೀಪ, ಶಾಖದ್ವೀಪ, ಪುಷ್ಕರ ದ್ವೀಪ ಅಂತ ದ್ವೀಪಗಳ ಹೆಸರು ಹೇಳಿದೆ. ಸಪ್ತದ್ವೀಪಗಳು, ಸಪ್ತದ್ವೀಪ ಸುಂದರ. ದ್ವೀಪ ಇರಬೇಕಾದ್ರೆ ಅದು ಸುತ್ತು ಸಮುದ್ರ ಇರಬೇಕು ಅಲ್ವಾ? ನಾವು ದ್ವೀಪ ಸುತ್ತಲೂ ಸಮುದ್ರ ಇರಬೇಕು. ಸಪ್ತ ಸಮುದ್ರಗಳನ್ನು ಹೇಳಬೇಕು. ಸಪ್ತ ದ್ವೀಪಗಳನ್ನು ಹೇಳಿದರೆ ಸಪ್ತ ದ್ವೀಪಗಳನ್ನು ಹೇಳಬೇಕು. ದ್ವೀಪ ಸಮುದ್ರಗಳನ್ನು ಲವಣಸಾಗರ, ಇಕ್ಷುಸಾಗರ, ದಧಿಸಾಗರ ಅಂತೆಲ್ಲ ಸಪ್ತ ಸಾಗರಗಳನ್ನು ಹೇಳಬೇಕು. ಆ ಸಪ್ತ ಸಾಗರಗಳು ನಮಗೆ ಸರಿಯಾಗಿ ಬುದ್ಧಿ ಮೂಡಿ ಆ ಸಾಗರದ ಮಧ್ಯೆ ಈ ದ್ವೀಪಗಳಿಗೆ ಅದನ್ನು ಕೊಡ್ತಾರೆ. ಈ ಭೂಮಿಯನ್ನೇ ಮಾತ್ರ ಚಿಂತನೆ ಮಾಡಿದರೆ ಸಪ್ತ ಸಾಗರಗಳು ಸಿಗುವುದಿಲ್ಲ ಅಲ್ವಾ? ನಮಗೆ ಬರೀ ಲವಣ ಸಾಗರ ಸಿಗುತ್ತೆ ಅಷ್ಟೇ ಅಲ್ವಾ? ಬೇರೆ ಸಾಗರಗಳು ಸಿಗುವುದಿಲ್ಲ ನಮಗೆ. ಈ ಭೂಮಿಯನ್ನೇ ಚಿಂತನೆ ಮಾಡಲಿಕ್ಕಲ್ಲ, ಇಡೀ ಬ್ರಹ್ಮಾಂಡ ಚಿಂತನೆ ಮಾಡಬೇಕು. ಆಗ ಸಪ್ತಸಾಗರಗಳಲ್ಲಿ ಸಪ್ತದ್ವೀಪಗಳು ಜಂಬೂ ದ್ವೀಪ ಅಂತ ಒಂದು ದ್ವೀಪ ಅದು ಜಂಬೂ ದ್ವೀಪ ಅಂತ. ಸಪ್ತದ್ವೀಪಗಳು ಜಂಬೂ ದ್ವೀಪದಲ್ಲಿ ಭರತ ವರ್ಷ ಇದೆ ಅಂತೆ. ನಾವು ವಾಸ ಮಾಡಿಕೊಂಡ್ರೆ ಜಾಗ ಜಂಬೂ ದ್ವೀಪದಲ್ಲಿ ಭರತ ವರ್ಷ ಇದೆ. ಆ ಭರತ ವರ್ಷದಲ್ಲಿ ಒಂದು ಚಿಕ್ಕ ಜಾಗ ಭರತ ಖಂಡ ಅಂತ. ನಾವು ಸಂಕಲ್ಪ ಹೇಳೋದು ಭರತ ವರ್ಷ ಭರತ ಖಂಡೆ. ಭರತ ವರ್ಷ ದೊಡ್ಡದು, ಭರತ ಖಂಡ ಚಿಕ್ಕದು. ಕೃಷ್ಣಮೂರ್ತಿಪುರಂ ಇದ್ದಾಗೆ ಭರತ ಖಂಡ ಅಂದರೆ
ಆ ಭರತಖಂಡ ನಾವೆಲ್ಲ ಇದ್ದೀವಿ ಅಂತ ಹೇಳೋದು. ಇಷ್ಟು ದೊಡ್ಡ ಜಗತ್ತು, ಜಂಬೂದ್ವೀಪ, ಭರತವರ್ಷ, ಭರತಖಂಡ. ಭರತಖಂಡದಲ್ಲಿ ಮಾತ್ರ ಸತ್ಕರ್ಮಾನುಷ್ಠಾನಕ್ಕೆ ಸಿದ್ಧಿ ಇದೆ ಅಂತೆ. ಕರ್ಮಭೂಮಿದಲ್ಲಿ ಅದಕ್ಕೋಸ್ಕರ ಇದನ್ನು ಕರೆಯುವುದು. ಮಧ್ಯೇಪಿ ಕರ್ಮಭೂಮಿ ಭಾರತ ನಾಮಖಂಡೇ ಅಲ್ವಾ. ಈ ಭರತಖಂಡ ಸತ್ಕರ್ಮಗಳು ಮಾಡಿದರೆ ಅದಕ್ಕೆ ಸಿದ್ಧಿ ಆಗುತ್ತಂತೆ. ಆಚೆ ಹೋಗಿ ಮಾಡಿದರೆ ಸಿದ್ಧಿ ಆಗುವುದಿಲ್ಲ ಅಂತ ಪ್ರಾಚೀನರ ಚಿಂತನೆ. ಆ ಚಿಂತನೆಯನ್ನು ಯಾರು ಮಾಡಿದ್ದಾರೆ, ಯಾರು ನೋಡಿದ್ದಾರೆ, ಅವ್ರ ಜ್ಞಾನ ನಮ್ಗೆ ನಿಲ್ಕೋದಿಲ್ಲ. ಎಂಥ ಜ್ಞಾನ ಅದು ಅಂತ. ಇಡೀ ಬ್ರಹ್ಮಾಂಡ ಕಾಣಿಸಿರ್ಬೇಕು. ಬೇರೆ ಬೇರೆ ಜಾಗಗಳ ಗುಣ ಅವಗುಣಗಳು ಗೊತ್ತಾಗಿರಬೇಕು. ಗುಣ ಅವಗುಣಗಳು ಗೊತ್ತಾಗಿರಬೇಕು. ದ್ವಿಜವನ್ ಕಥೆ ಹೇಳುತ್ತೆ. ಮಧ್ವಾಚಾರ್ಯರು ಹಿಮಾಲಯಕ್ಕೆ ಹೋಗಿ ವೇದವ್ಯಾಸ ದರ್ಶನಕ್ಕಾಗಿ ಅವರ ಆಶ್ರಮಕ್ಕೆ ಹೋಗಬೇಕು ಅಂತ ನಡ್ಕೊಂಡು ಹೀಗೆ ಮೇಲೆ ಹೋಗ್ತಾ ಇದ್ರಂತೆ. ಹೋಗ್ತಾ ಹೋಗ್ತಾ ಆಶ್ರಮದ ಹತ್ರ ಬಂದಿದ್ದಾರಂತೆ. ವೇದವ್ಯಾಸ ಆಶ್ರಮ ಕಾಣ್ತಾ ಇದೆ ಅವರಿಗೆ. ಅದಕ್ಕೆ ಎದುರಾಗಿ ಹಿಂಗೆ ಹೋಗ್ತಾ ಇದ್ದಾರೆ. ಆಶ್ರಮ ಕಾಣ್ತಾ ಇದೆ. ಆಶ್ರಮದಲ್ಲಿ ಒಂದು ದೊಡ್ಡ ಮರಕ್ಕೊಂದು ವೇದಿಕೆ. ಆ ವೇದಿಕೆ ಮೇಲೆ ವೇದವ್ಯಾಸರು ಕೂತಿದ್ದಾರಂತೆ. ಇವ್ರು ಕಾಣ್ತಾ ಇದ್ದಾರೆ. ಧ್ವಜಾಗಿ ಆ ಕಡೆ ನಡ್ಕೊಂಡು ಹೋಗ್ತಾ ಇದ್ದಾರೆ, ಕಾಣ್ತಾ ಇದ್ದಾರೆ. ವೇದವ್ಯಾಸದೇವರು ಕಾಣಿಸಿದಾಗ ಮಧ್ವಾಚಾರ್ಯಕ್ಕೆ ಒಂದು ಅನುಸಂಧಾನ ಬಂದಂತೆ. ನಾನು ಇಡೀ ಬ್ರಹ್ಮಾಂಡವನ್ನು ಒಂದು ಮನೆಯನ್ನು ನೋಡುವಷ್ಟು ಅನಾಯಾಸವಾಗಿ ನೋಡ್ತೀನಿ ಅಂತ ಹೇಳ್ಕೊಳ್ತಾರೆ ಅಂತ. ಸನಮಾವರಣಾಂಡ ದರ್ಶನ ಗೃಹ ಬುದ್ಧಿಯ. ಇಡೀ ಬ್ರಹ್ಮಾಂಡವನ್ನು ಒಂದು ಮನೆ ನೋಡಿದಷ್ಟು ಅನಾಯಾಸವಾಗಿ ನೋಡ್ತೀನಿ. ನಮ್ಮನೆ ನಮ್ಗೆ ನೋಡ್ಲಿಕ್ಕೆ ಆಯಾಸನ? ನಮಗೆಲ್ಲ ಗೊತ್ತಿದೆ. ನಮ್ಮನೆ ನಮ್ಗೆ ಗೊತ್ತಿದೆ ಅಲ್ವಾ? ಅನಾಯಾಸವಾಗಿ ನೋಡ್ತೀವಿ. ತಾನು ಮಧ್ವಾಚಾರ್ಯರು ಇಡೀ ಬ್ರಹ್ಮಾಂಡವನ್ನು ಒಂದು ಮನೆ ನೋಡುವಂತೆ ನೋಡ್ತಾರಂತೆ, ಅನಾಯಾಸವಾಗಿ ನೋಡ್ತಾರಂತೆ. ಅಂಥ ನನಗೆ ಎದುರುಗಡೆ ಕಾಣ್ತಾ ಇರೋ ವೇದವ್ಯಾಸದೇವರು ತುಂಬ ಕುತೂಹಲ ಉಂಟು ಮಾಡ್ತಾ ಇದ್ದಾರೆ. ಏನೋ ಹೊಸ ದರ್ಶನ ಆದಂಗೆ ಆಗ್ತಾ ಇದೆ. ಹೊಸ ದರ್ಶನ ಆದಂಗೆ ವಸ್ತುತಃ ನಿತ್ಯ ನೋಡ್ತಾರಂತೆ ವೇದವ್ಯಾಸದೇವ್ರನವರು. ಅವರ ಹೃದಯದಲ್ಲಿ ನಿತ್ಯ ದರ್ಶನ ಆಗುತ್ತೆ ಅವರಿಗೆ. ನಿತ್ಯ ದರ್ಶನ ಆಗ್ತಾ ಇದ್ರು ಕೂಡ ಆ ವೇದಿಕೆಯಲ್ಲಿ ಕಾಣ್ತಾ ಇರೋ ವೇದವ್ಯಾಸದೇವರು ಹೊಸ ಥರ ಕಾಣ್ತಾ ಇದ್ದಾರೆ. ಎಂಥ ಮಹಿಮೆ ವೇದವ್ಯಾಸದೇವರಿಗೆ. ಹೊಸದಾಗಿ ಕಾಣ್ತಾ ಇದ್ದಾರೆ ವೇದವ್ಯಾಸದೇವರು. ಆದ್ದರಿಂದ ನನಗೆ ನಿತ್ಯ ನೋಡಿದ್ರು ಕೂಡ ಅವ್ರು ನೋಡ್ತಾ ಕುತೂಹಲ ಆಗ್ತಾ ಇದೆ. ನನಗೆ ಹೆಂಗಿದ್ದಾರೆ ಅಂತ ಕುತೂಹಲ ಆಗ್ತಾ ಇದೆ. ನಾವು ಕುತೂಹಲ ತನ್ಮೇನಾಮಲೋಕೆ ಸದ್ಗುರು ಅಂತ ಮಧ್ವಾಚಾರ್ಯ ಅಂದ್ಕೊಂಡ್ರಂತೆ. ಹಾಗಂತ ಶ್ಲೋಕ ಮಧ್ವೀಜದಲ್ಲಿದೆ. ಹಾಗೆ ಈ ಲೋಕ ಎಲ್ಲ ಯಾರಿಗೆ ಚೆನ್ನಾಗಿ ಕಾಣುತ್ತೆ ಅವ್ರಿಗೆ ಆಶ್ಚರ್ಯ ಇಲ್ಲ. ಕಾಣದೇ ಇದ್ದರೆ ಆಶ್ಚರ್ಯವೂ ಆಶ್ಚರ್ಯ. ಈ ಭರತಖಂಡ ಇಲ್ಲಿ ಸತ್ಕರ್ಮಾನುಷ್ಠಾನಗಳನ್ನು ಮಾಡಬೇಕು. ಇಲ್ಲಿ ನಾನಾ ನದಿಗಳು, ಆ ನದಿಗಳ ಮಹತ್ವ ಅದನ್ನೆಲ್ಲ ಈ ಅಧ್ಯಾಯಗಳು, ಮುಂದಿನ ಅಧ್ಯಾಯಗಳನ್ನು ಹೇಳ್ತಾ ಹೋಗ್ತಾ ಇದ್ದಾರೆ. ನಮ್ಮ ಪರಿಚಯಗಳು ಎಲ್ಲ ನದಿಗಳು, ಆ ನದಿಗಳನ್ನೆಲ್ಲ ಹೇಳ್ಬಿಟ್ಟಿದ್ದಾರೆ. ಇದೆಲ್ಲವೂ ಇದೆ.
ಇಲ್ಲ, ಸಿಗುವುದಿಲ್ಲ. ಸಿಕ್ತು. ನಾವಿರೋ ಭೂಮಿಯಲ್ಲಿ ನದಿಗಳ ಹೆಸರು ಹೇಳ್ತಾ ಚಂದ್ರವಂಶ, ತಾಮ್ರಪರ್ಣಿ, ಅವಟೋದ, ಋತಮಾಲ, ತಿಳಿದಿರ? ವೈಹಾಯಸಿ ತಿಳಿದಲ್ವಾ? ಮುಂದಿಂದು ಕಾವೇರಿ. ಭಾಗವತದಲ್ಲಿ ಕಾವೇರಿ ಉಲ್ಲೇಖ ಇದೆ. ಕಾವೇರಿ, ವೇಣಿ, ಪಯಸ್ವಿನಿ, ಪಯೋದ, ಶರ್ಕರ, ತುಂಗಭದ್ರ ಉಲ್ಲೇಖ ಇದೆ. ಕೃಷ್ಣ, ಭೀಮರಥಿ, ಗೋದಾವರಿ, ನಿರ್ವಿಂಧ್ಯ, ಪಯೋಷ್ಣಿ, ತಾಪಿ, ರೇವ, ಸುರಸ, ನರ್ಮದಾ, ಚರ್ಮಣ್ವತಿ, ಸಿಂಧುರಂಧ, ಶೋಣಶ್ಚ ನದಾ, ಇಂಥ ನದಿಗಳಿವೆ. ಅದಲ್ಲದೆ ವೇದವತಿ, ಋಷಿಕುಲ್ಯ, ದಿಸಾಮ, ಕೌಶಿಕಿ, ಮಂದಾಕಿನಿ, ಯಮುನಾ, ಸರಸ್ವತಿ, ದೃಷದ್ವತಿ, ಗೋಮತಿ, ಸರಯು, ಭೋಗವತಿ, ಸಪ್ತವತಿ, ಭೂಷಣ, ಸುಶೋಮ, ಶತಮಾನ, ಚಂದ್ರಭಾಗ, ಮರುದ್ವತ, ಇತರಸ್ಥ, ಅಸಿಕ್ತಿ, ವಿಶ್ವೇತಿ, ಮಹಾನದ್ಯ. ವಿಭಾಗ ಮಾಡಬೇಕಾದ್ರೆ ನದ ಮತ್ತು ನದಿ ಅಂತ, ಎಲ್ಲವೂ ನದಿಗಳಲ್ಲ, ನದ ಮತ್ತು ನದಿ ಅಂತ. ಪಶ್ಚಿಮಕ್ಕೆ ಹರಿಯುವ ನದಿಗಳನ್ನ ನದ ಅಂತೆ, ದಕ್ಷಿಣಕ್ಕೆ ಹರಿಯುವ ನದಿಗಳೆಲ್ಲ ನದಿ ಅಂತೆ. ಕಾವೇರಿ ಯಾವ ಕಡೆ ಹರ್ಕೊಂಡು ಹೋಗುತ್ತೆ? ಹೋಗಲ್ಲ, ಅಲ್ಲಿ ಸಮುದ್ರ ಸೇರುತ್ತೆ ಅಲ್ಲಿ ಅಲ್ವಾ? ಅದು ನದ ಅಂತೆ. ದಕ್ಷಿಣಕ್ಕೆ ಹರ್ಕೊಂಡು ಹೋಗುವ ನದಿಗಳೆಲ್ಲ ನದ. ನದ. ನಾವು ನದಿ ಹೇಳ್ತಾ ಬಂದಿದ್ದೀವಿ ಅಂದ್ರೆ ಭಾಗವತದ ಪ್ರಕಾರ. ಮಾಡಿದರೆ ಭಾಗವತಕ್ಕೆ ತಕ್ಕಂತೆ ಆಗುತ್ತೆ. ಭಾಗವತಕ್ಕೆ ತಕ್ಕಂತೆ ಆಗುತ್ತೆ. ಪಶುವು ಕರ್ಕೊಂಡು ಹೋಗುವ ನದಿಗಳು ಅಂತ ಹೀಗೆಲ್ಲ. ಗಂಗಾ ಎಲ್ಲಿಗೆ ಹೋಗುತ್ತೆ? ಅದು ದಕ್ಷಿಣಕ್ಕೆ. ಗಂಗಾಸಾಗರ ಸಂಗಮ ದಕ್ಷಿಣ ದಕ್ಷಿಣ ದಕ್ಷಿಣ. ಹಾಗೆ ನೋಡಿ ನಿರ್ಣಯ ಮಾಡ್ಕೋಬೇಕು. ಯಮುನಾ ಗಂಗಾಗೆ ಸೇರ್ಕೊಂಡ್ಬಿಡುತ್ತೆ. ಯಾವ ಕಡೆಗೆ ಸಂಗಮ ಇಲ್ಲಿ ಗೊತ್ತಿಲ್ಲ. ಹೀಗೆಲ್ಲ ಇದೆ. ಈ ನದಾ ನದಿ ವ್ಯತ್ಯಾಸಗಳಿದೆ, ತುಂಬ ಇದೆ. ಕಿಂಪುರುಷ ಖಂಡದಲ್ಲಿ ಹನುಮಂತ ದೇವರು ಇವತ್ತು ಇದ್ದಾರಂತೆ. ಶ್ರೀರಾಮನ ಉಪಾಸನೆ ಮಾಡ್ತಾ ಇದ್ದಾರಂತೆ ಕಿಂಪುರುಷ ಖಂಡದಲ್ಲಿ. ಶ್ರೀರಾಮನ ಉಪಾಸನೆ ಮಾಡ್ತಾ ಹನುಮಂತ ದೇವರಿಗೆ ಶ್ರೀರಾಮನ ಚಿಂತನೆ ಹೇಗೆ ಬರುತ್ತೆ ಅಂತ ಹೇಳ್ತಾರೆ. ಮರ್ತ್ಯಾವತಾರಸ್ತ್ವಿಗ ಮರ್ತ್ಯ ಶಿಕ್ಷಣಂ ರಕ್ಷೋವಧಾಯೇವನ ಕೇವಲ ವಿಭೋ ಕುತೋನ್ಯಥಾ ಸ್ಯೂ ರಮತ ಸ್ವಾತ್ಮನ್ ಸೀತಾಕೃತಾನಿ ವ್ಯಸನಾನಿ ಈಶ್ವರಸ್ಯ. ಶ್ರೀರಾಮಚಂದ್ರ ಭೂಮಿಲಿ ಅವತಾರ ಮಾಡಿದ, ಮಾನವನಾಗ ಅವತಾರ ಮಾಡಿದ. ದಶರಥನ ಮಗ, ಮಾನವ ಆಕೃತಿಯೇ ಅಲ್ವಾ? ಮರ್ತ್ಯಾವತಾರ. ಕೃಷ್ಣನದ್ದು ಹಾಗೇನೆ ಮರ್ತ್ಯಾವತಾರ. ಪರಮಾತ್ಮ ಮರ್ತ್ಯಾವತಾರ ಮಾಡಿದರೆ ಮರ್ತ್ಯರಿಗೆ, ನಮ್ಮಂಥ ಮರ್ತ್ಯರಿಗೆ ಎಜುಕೇಶನ್ ಶಿಕ್ಷಣ ಕೊಡ್ಲಿಕ್ಕೋಸ್ಕರ ಮರ್ತ್ಯಾವತಾರ ಮಾಡ್ತಾರೆ. ನಾವು ಹೇಗೆ ನಡ್ಕೊಳ್ಬೇಕು? ಕೃಷ್ಣರಾಮರುಗಳಿಗೆ ಅನಿವಾರ್ಯತೆಗಳು ಬಂದಾಗ ಕೃಷ್ಣ ತನ್ನ ಕಳಂಕ ಪರಿಹಾರ ಮಾಡಿಕೊಳ್ಳಿಕ್ಕೆ ತುಂಬ ಪ್ರಯತ್ನ ಮಾಡಿದ್ದಾನೆ. ಅಸಮಂತಕಮಣಿ ಕಥೆ ಇದೆಯಲ್ಲ, ಆ ಕಳಂಕ ಪರಿಹಾರ ಮಾಡಿಕೊಳ್ಳಿಕ್ಕೆ ತುಂಬ ಪ್ರಯತ್ನ ಮಾಡಿದ್ದಾನೆ. ಇದು ಮಾನವನಿಗೆ ಮೂಲ. ಬ್ರಾಹ್ಮಿ ಮುಹೂರ್ತಕ್ಕೆದ್ದು ಸ್ನಾನ ಮಾಡಿ ಅನುಷ್ಠಾನ ಮಾಡ್ತಾ ಇದ್ದಂತೆ ಕೃಷ್ಣ. ದಶಮಸ್ಕಂದರಿದೆ ಕಥೆ ಇದೆ. ಮರ್ತ್ಯರಿಗೆ ಶಿಕ್ಷಣ. ಬ್ರಾಹ್ಮಿ ಮುಹೂರ್ತಕ್ಕೆದ್ದು ಸ್ನಾನ ಮಾಡಿ ಅನುಷ್ಠಾನ ಮಾಡಬೇಕು. ಶ್ರೀಕೃಷ್ಣ ಮಾಡ್ತಾ ಇದ್ದಂತೆ. ಮರ್ತ್ಯ ಶಿಕ್ಷಣ ಅದು ಅಲ್ವಾ? ಜೊತೆಗೆ
ಅನಾಹುತ ಪ್ರಸಂಗಗಳು ಬಂದರೆ ಧೈರ್ಯವಾಗಿ ಎದುರಿಸಬೇಕು. ಅನಾಹುತ ಪ್ರಸಂಗಗಳು ಬಂದರೆ ಧೈರ್ಯವಾಗಿ ಎದುರಿಸಬೇಕು ಅಂತ. ಭಾರಿ ಮಳೆ ಸುರಿದಿದ್ದಕ್ಕೆ, ಮೇಘಸ್ಫೋಟ ಆಗಿದ್ದಕ್ಕೆ ಗೋವರ್ಧನ ಪರ್ವತ ಹಿಡ್ಕೊಂಡ್ಬಿಟ್ಟ. ಅಂಥ ಪ್ರಯತ್ನಶೀಲತೆ, ಅಂಥ ಧೈರ್ಯ. ಆಪತ್ತುಗಳು ಬಂದಾಗ ಅಂಥ ಧೈರ್ಯ, ಅಂಥ ಪ್ರಯತ್ನಶೀಲತೆ ಇರಬೇಕು, ಹೆದರ್ಕೊಳ್ಬಾರ್ದು. ಅಂಥ ಮರ್ತ್ಯ ಶಿಕ್ಷಣ ಇದು. ಆ ಮರ್ತ್ಯ ಶಿಕ್ಷಣ ಮಾಡಲಿಕ್ಕೋಸ್ಕರವೇ ಅಂಥದ್ದೆಲ್ಲ ವ್ಯಾಪಾರಗಳನ್ನು ಮಾಡಿದ್ದಾನೆ ಶ್ರೀಕೃಷ್ಣ. ಶ್ರೀರಾಮಚಂದ್ರ ಕಾಡು ಹೋಗಿದ್ದಾನೆ ಅಂತ. ಸತ್ಯವಚನ, ತಂದೆ ಮಾತು ಸತ್ಯ ಆಗಬೇಕು, ಅದೇ ಧರ್ಮ. ಸತ್ಯವಚನಕ್ಕಾಗಿ ಎಲ್ಲ ತ್ಯಾಗ ಮಾಡಬೇಕು, ಎಲ್ಲವನ್ನು ತ್ಯಾಗ ಮಾಡಬೇಕು. ನಾನು ತ್ಯಾಗ ಮಾಡಲ್ಲ, ನಾನು ಯಾಕೆ ಮಾಡಲಿ? ಏನು ಸಂವಿಧಾನದಲ್ಲಿ ಹೇಳಿದ್ದಾರೆ ಅದನ್ನು ಅಂತ ಪ್ರಶ್ನೆ ಕೇಳ್ತಾ ಕೂತ್ಕೊಳ್ಳೋದಲ್ಲ. ಸತ್ಯಕ್ಕಾಗಿ ತ್ಯಾಗ ಮಾಡಬೇಕು. ಲೋಕಹಿತಕ್ಕೋಸ್ಕರ ತ್ಯಾಗ ಮಾಡಬೇಕು. ರಾಜನಾಗ್ಲಿಕ್ಕೆ ಮೊದಲು ತಂದೆ ಮಾತು ಸತ್ಯ ಆಗ್ಲಿಕ್ಕೋಸ್ಕರ ರಾಜ್ಯ ತ್ಯಾಗ ಮಾಡಿ ವನವಾಸ ಮಾಡಿದ. ವನವಾಸ ಮುಗಿದ ಮೇಲೆ ಸೀತೆನ ಮನೆ ಕರ್ಕೊಂಡ್ಬಿಡುವ ಅಂತ ನಿಮ್ಮ ಉತ್ತರ. ರಾಮನಿಗೆ ಸಂಶಯ ಬಂತು. ಸೀತೆನ ಕರ್ಕೊಂಡು ಹೋಗಿ ಊರಿನ ಜನ ಏನಂದರು ಅಂತ. ಊರಿನ ಜನ ಏನಂದರು ಅಂತ ಒಬ್ಬ ನಾಟಕದ ಕವಿ ಒಬ್ಬ ಪಾತ್ರದ ಬಾಯಿನ ಹೇಳಿಸಿದ್ದಾನೆ. ಜನ ತಲೆ ಸರಿ ಇಲ್ಲ ಜನಗಳಿಗೆ. ಆಡ್ಕೊಳ್ಳೋದು ಅಂದರೆ ಜನಕ್ಕೆ ಬಹಳ ಇಷ್ಟ, ಬೇಗ ಆಡ್ಕೊಂಡು ಬಿಡ್ತಾರೆ ಅಂತ. ಹೇಗೆ ಆಡ್ಕೊಳ್ತಾರೆ ಗೊತ್ತಾ? ರಕ್ಷೋ ಗೃಹ ಸ್ಥಿತಿರ್ಮೂಲಂ ಅಗ್ನಿಶುದ್ಧ ಹೋತು ಅನಿಶ್ಚಯ. ಜನ ಸೀತೆ ರಾಮನ ಮನೆಯಲ್ಲಿದ್ದು, ಆದ್ದರಿಂದ ಅವಳ ಶೀಲಭಂಗ ಆಗಿರಬಹುದು ಅಂತ ದೊಡ್ಡ ಧ್ವನಿಯಲ್ಲಿ ಮಾತಾಡ್ಕೊಳ್ತಾರೆ. ಎಲ್ಲ ಪೇಟೆಲ್ ಸರ್ಕಲ್ ಸಿಕ್ಸಿ ಮಾತಾಡ್ಕೊಳ್ತಾರೆ. ಇಲ್ಲ ಅಗ್ನಿಶುದ್ಧಿ ಆಗಿದೆ ಅಂದರೆ ನಮಗೆ ಹೆಂಗೆ ಗೊತ್ತು, ನಾವು ನೋಡಿದೀವ ಅಂತ ಆಡ್ಕೋತಾರೆ ಜನ. ಎರಡೂ ನೋಡಿಲ್ಲ ಅವರು. ಆದರೂ ಅಗ್ನಿಶುದ್ಧಿ ಆಗಿದೆ ಅಂತಂದರೆ ನಮಗೇನು ಗೊತ್ತು, ನಾವು ನೋಡಿದೀವ ಅಂತ ಆಡ್ಕೋತಾರೆ ಜನ. ಇಂಥ ಜಗತ್ತಿದೆ. ಹಾಗೆ ಜನಗಳು ದಾರಿ ತಪ್ಪಬಾರದು ಅಂತ ಅಗ್ನಿಶುದ್ಧಿಯನ್ನು ಮಾಡಿಸಿದ್ದಂತೆ. ಅದೊಂದು ಘಟನೆ ಆಗೋಯ್ತು. ಆಮೇಲೆ ಬಂದರು, ಜೀವನ ಮಾಡ್ತಾಯಿದ್ರು. ಸೀತೆ ಗರ್ಭಿಣಿ ಆದರು. ಗರ್ಭಿಣಿ ಆದಮೇಲೆ ಮತ್ತೆ ಲೋಕಾಪವಾದ. ಪರಪುರುಷನ ಮನೆಯಲ್ಲಿದ್ದ ಹೆಂಡತಿ ಜೊತೆ ಜೀವನ ಮಾಡ್ತಾ ಇದ್ದಾನೆ. ಇಂಥ ಲೋಕಾಪವಾದ ಬಂದ್ಬಿಟ್ಟು. ಇಲ್ಲ ಹಾಗೇನಾಗಿಲ್ಲ, ಅವ್ಳಿಗೇನು ಕಳಂಕ ಆಗಿಲ್ಲ ಅಂತ ತನ್ನ ಆತ್ಮ ತಾನು ಹೇಳ್ಕೊಂಡು ಸುಮ್ಮನೆ ಇರ್ಬೋದಾಗಿತ್ತು ರಾಮ. ಆದರೆ ತಾನು ರಾಜಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ. ರಾಜಪದವಿದೇನು? ಎಲ್ಲ ಪ್ರಜೆಗಳು ಕೂಡ ನೀತಿವಂತರಾಗಿ ಬಾಳುವಂತೆ ತನ್ನಿಂದ ಮಾರ್ಗದರ್ಶನ ಸಿಗಬೇಕು. ಜನಗಳು ಹೀಗೆ ಅಂದುಕೊಂಡ ಮೇಲೆ ನಾನು ಸುಮ್ಮನೆ ಇದ್ದರೆ ಜನಗಳಿಗೆ ನೀತಿಯ ಪಾಠ ಆಗುವುದಿಲ್ಲ. ಜನಗಳ ನೀತಿ ಪಾಠ ಆಗಲಿಕ್ಕೋಸ್ಕರ ಶ್ರೀರಾಮಚಂದ್ರ ಸೀತಾ ಪರಿತ್ಯಾಗ ಮಾಡಿದ. ಎಷ್ಟು ಆಪತ್ತು ರಾಮನಿಗೆ. ತನಗೆ ಇಷ್ಟ ಇಲ್ಲದೆ ಇರೋ ಕೆಲಸ ಮಾಡಬೇಕಾಯ್ತು ರಾಮ. ಸೀತೆಗೆ ಅಗ್ನಿ ಪರೀಕ್ಷೆ ಮಾಡಿಸ್ಬೇಕಾಯ್ತು. ಅವನಿಗೇನು ಇಷ್ಟ ಇರಲಿಲ್ಲ, ಜನಕ್ಕೋಸ್ಕರ ಮಾಡಿಸ್ತಾ ತನಗಿಷ್ಟ ಇಲ್ಲದೆ ಇರೋ ಕೆಲಸ ಮಾಡಿಸ್ಬೇಕಾಯ್ತು. ಗರ್ಭಿಣಿ ಪತ್ನಿಯನ್ನ ತ್ಯಾಗ ಮಾಡಬೇಕಾಯ್ತು. ಅವನಿಗೆ ಇಷ್ಟ ಇರಲಿಲ್ಲ, ಅದನ್ನು ತ್ಯಾಗ ಮಾಡಿಸ್ಬೇಕಾಯ್ತು. ಎಂಥ ಆಪತ್ತುಗಳು ರಾಮನಿಗೆ. ಮಾನವನಾಗಿ ಬಂದರೆ ಇಂಥ ಆಪತ್ತುಗಳು ಬಂದ್ಬಿಡ್ತಾವೆ. ಮಾನವ ಲೋಕವೇ ಹೀಗೆ ಅಂತ ಪಾಠವನ್ನು ಹೇಳ್ಕೊಳ್ಳಿಕ್ಕೋಸ್ಕರ ಮರ್ತ್ಯ ಶಿಕ್ಷಣ, ಇಂಥ ಮರ್ತ್ಯ ಶಿಕ್ಷಣವನ್ನು ಮಾಡಲಿಕ್ಕೋಸ್ಕರ ಪರಮಾತ್ಮ ಮರ್ತ್ಯಾವತಾರ ಮಾಡ್ತಾನೆ. ಮರ್ತ್ಯಾವತಾರ ಆಗಿಬಿಟ್ರೆ ಅವ್ರಿಗೂ ಆಪತ್ತು ಬಂದ್ಬಿಡುತ್ತೆ. ಅದಕ್ಕೆ ಆ ಪ್ರಕೃತಿ ಇದೆಯಲ್ಲ, ಪ್ರಕೃತಿಗೆ ಪರಮಾತ್ಮ ಮುಟ್ಲಿಕ್ಕೆ ಆಗೋದಿಲ್ಲ. ಅವನಿಗೆ ಪ್ರಕೃತಿ ಸಂಬಂಧ ಇಲ್ಲ. ಅವನಿಗೆ
ಅಪರಾಕೃತ ಅವನು ಅಲ್ವಾ. ಆ ಪ್ರಕೃತಿಗೆ ಅವನು ನೋಡಿ ನೋಡಿ ನಾನು ನಿಮ್ಮನ್ನು ಮುಟ್ಲಿಕ್ಕಾಗೋದಿಲ್ಲ, ನಿಮ್ಗೆ ಏನಾರು ಮಾಡ್ಬೇಕು ನಾನು ಅಂತ ಅದಕ್ಕೆ ಚಪಲ ಆಗ್ತಾ ಇರ್ತಂತೆ. ಸುಮ್ಮನೆ ಕಥೆ ಅಷ್ಟೇ. ಆ ಪ್ರಕೃತಿ ನಾನಿರೋ ಊರಿಗೆ ಮನೆ ಮಾಡ್ತೀನಿ ನಿಮಗೆ ಅಂತ ಚಾಲೆಂಜ್ ಮಾಡಿತ್ತಂತೆ. ಪ್ರಕೃತಿ ಇರೋ ಊರು ಈ ಭೂಲೋಕ. ಲಕ್ಷ್ಮೀನಾರಾಯಣರು ಬಂದು ಇಲ್ಲಿ ರಾಮಸೀತೆಯರಾಗಿ ಪ್ರಕೃತಿ ಏನು ಗೋಳೋಯ್ಕೊಳ್ತ ಹೋಗ್ಲಾಂತ ಎಷ್ಟು ಕಷ್ಟಕ್ಕೊಳಗಾದ್ರು ರಾಮಸೀತೆಗಳು. ಪ್ರಕೃತಿ ಗೋಳೋಯ್ಕೊಂಡ್ಬಿಡ್ತಾರ ಅವ್ರನ್ನ. ಈ ಪ್ರಕೃತಿ ಇರೋ ಲೋಕಕ್ಕೆ ಬಂದರೆ ಲಕ್ಷ್ಮೀನಾರಾಯಣರನ್ನು ಕೂಡ ಬಿಡುದಿಲ್ಲ ಪ್ರಕೃತಿ. ಅಂಥ ಕೆಟ್ಟ ಲೋಕ ಇದು. ಅಂಥ ಪಾಠ ಕಲಿಬೇಕು. ಕೃಷ್ಣನಿಗೂ ಹಾಗೆ ಆಯಿತು. ಅಂಥ ಪಾಠ ಕಲಿಬೇಕು. ಮರ್ತ್ಯಾವತಾರಸ್ತ್ಯುಗ ಮರ್ತ್ಯ ಶಿಕ್ಷಣ ರಕ್ಷೋವಧಾಯೇವನ ಕೇವಲ ವಿಭೋ ವಿಭೋ. ಬರೀ ರಾಕ್ಷಸ ಸಂಹಾರ ಮಾಡಿ ಬಂದಿದ್ದಲ್ಲ. ಆದ್ದರಿಂದಾಗಿ ಇಂಥ ವ್ಯಸನಗಳನ್ನು ಅನುಭವಿಸಬೇಕಾಯಿತು ಅಂತ ಹನುಮಂತ ದೇವರು ಕಿಂಪುರುಷಕ್ಕನ್ನು ರಾಮೋಪಾಸನೆ ಮಾಡ್ತಾರಂತ. ಹೀಗೆ ಇದು ಹನುಮಂತ ದೇವರ ರಾಮೋಪಾಸನೆ ಇದು. ಹೀಗೆ ಮಾಡ್ತಾರೆ ಅಂತ ವಾಸ್ತವಿಕವಾಗಿ ಶ್ರೀರಾಮಚಂದ್ರ ಅಂದರೆ ಭಗವಾನ್ ವಾಸುದೇವ ನ ಸ್ತ್ರೀಕೃತಂ ಕಶ್ಮಲಮಶ್ನುಗೀತ. ಸ್ತ್ರೀ ಸಂಬಂಧ ಯಾವ ದೋಷವೂ ನನಗೆ ಆಗೋದಿಲ್ಲ. ಲಕ್ಷ್ಮಣ ಪರಿತ್ಯಾಗದ ಕಥೆ ಇದೆ. ಲಕ್ಷ್ಮಣ ಪರಿತ್ಯಾಗ ಮಾಡೋದಿಲ್ಲ ಅವನು. ಆದರೂ ಇಂಥ ಕಥೆಗಳೆಲ್ಲ ಇದೆ ಮರ್ತಿ ಶಿಕ್ಷಣ ಮಾಡಲಿಕ್ಕೋಸ್ಕರ ಅಂತ ಹನುಮಂತ ದೇವರು ಉಪಾಸನೆ ಮಾಡ್ತಾ ಇದ್ದಾರೆ ಅಂತ ಪಂಚಮಸ್ಕಂಧ ಹೇಳುತ್ತೆ. ಇಲ್ಲಿ ಮುಗಿಸ್ಲೇಬೇಕಿಲ್ಲ. ಕೊನೆ 2 ಅಧ್ಯಾಯದಲ್ಲಿ ನಾನಾ ನರಕಗಳ ವರ್ಣನೆ. 24 ನರಕಗಳು, ಒಂದೊಂದಲ್ಲೂ ವೈವಿಧ್ಯ ಅಂತ. ಪಾಪಗಳನ್ನು ಮಾಡಿದವರಿಗೆ ಆ ನರಕಕ್ಕೆ ಹೋಗುವಂತೆ ವ್ಯವಸ್ಥೆ ಅಂತೆ. ಆ ನರಕಗಳಿಗೆ ಹೋದಾಗ ವಿಧ ವಿಧ ಶಿಕ್ಷೆ ಆಗುತ್ತಂತೆ. ಆ ನರಕಗಳನ್ನು ವರ್ಣನೆ ಮಾಡಿ ಎಚ್ಚರಿಕೆ ಅಂತ ನಮ್ಮಂತಹ ಮಾನವ ಜನ್ಮ ಪಡೆದವರಿಗೆ, ಜೀವಾತ್ಮಗಳಿಗೆ ಒಂದು ಪಾಠ ಮಾಡಬಾರ್ದನ್ನು ಮಾಡಿದರೆ, ಧರ್ಮೋಲ್ಲಂಘನೆ ಮಾಡಿದರೆ ನರಕಕ್ಕೆ ಹೋಗಬೇಕಾಗತ್ತೆ. ನರಕದಲ್ಲಿ ಇಂತಿಂಥ ಶಿಕ್ಷೆಗಳಿದೆ, ಕೇಳಿದರೆ ಭಯ ಆಗಬೇಕು. ಅಂಥ ಶಿಕ್ಷೆಗಳಿದೆ ನರಕದಲ್ಲಿ. ನಾನು ಹೇಳಿದ್ದೆ ಯಾಕಂದೆಲ್ಲ ಮಾನವಲೋಕ ಜನ್ಮ ಇದ್ದಾಗ ಸರಿಯಾದ ಧರ್ಮಾನುಷ್ಠಾನ ಮಾಡಬೇಕು, ಸತ್ಕರ್ಮಾನುಷ್ಠಾನ ಮಾಡಬೇಕು, ಒಳ್ಳೆಯವರಾಗಿ ಬಾಳಬೇಕು, ಸತ್ಯಧರ್ಮನಿಷ್ಠರಾಗಿ ಬಾಳಬೇಕು. ಹೇಗೂ ಬಾಳೋದಲ್ಲ ಮಾನವಲೋಕ ಬಂದಾಗ ಅಂತ ಬೋಧನೆ ಮಾಡಲಿಕ್ಕೋಸ್ಕರ ಮಾಡದೇ ಇದ್ದವರಿಗೆ ನರಕದಲ್ಲಿ ಹೀಗಾಗುತ್ತೆ ಅಂತ. ಸುಳ್ಳಲ್ಲ ಅದು. ಭೂಲೋಕದ ವ್ಯವಸ್ಥೆಯಲ್ಲಿ ಅಪರಾಧ ಮಾಡಿದವರು ಪೊಲೀಸ್ದವ್ರಿಗೆ ಸಿಕ್ಕಿಬಿದ್ರೆ ಜೈಲಲ್ಲಿರಬೇಕಾಗತ್ತೆ. ಕೋರ್ಟ್ನಲ್ಲಿ ವಿಚಾರಣೆ ಆಗುತ್ತೆ. ಅವರವರ ಅಪರಾಧ ತಕ್ಕಷ್ಟು ಕೋರ್ಟ್ ಶಿಕ್ಷೆ ಹೇಳುತ್ತೆ. ಶಿಕ್ಷೆ ಅನುಭವಿಸ್ಕೊತಾರೆ. ಜೈಲಲ್ಲಿರಬೇಕಾಗತ್ತೆ. ಸುಳ್ಳ ಅದು? ಸುಳ್ಳಲ್ಲ ತಾನೆ? ಸತ್ಯ. ಹಾಗೆಯೇ ನರಕವೂ ಸತ್ಯವೇ. ಇಲ್ಲಿದ್ದವರು ನಾವೆಲ್ಲ ಮಾಡಬಾರ್ದು ಮಾಡಿದರೆ, ವಿಧಿ ನಿಷೇಧವನ್ನು ಉಲ್ಲಂಘನೆ ಮಾಡಿದರೆ ನರಕವೇ. ವಿಧ ವಿಧವಾದ ನರಕ. ನರಕದಲ್ಲಿ ಕಷ್ಟ ಅನುಭವಿಸಬೇಕಾಗತ್ತೆ. ಆದ್ದರಿಂದ ವಿಧಿ ನಿಷೇಧ ಉಲ್ಲಂಘನೆ ಮಾಡಬಾರ್ದು ಅಂತ ಪಂಚಮಸ್ಕಂಧ ಹೇಳ್ತಾ ಮುಗಿತಾ ಇದೆ. ತುಂಬ ವಿಷಯ ಬಿಟ್ಟಿದ್ದೀನಿ ನಾನು, ಸಮಯಕ್ಕನುಗುಣವಾಗಿ. ಕೊನೆಯವರೆಗೂ ಬಂದು ಈ ಸ್ಕಂದದ ಪ್ರವಚನ ಮುಗಿದಿದೆ. ವಿಜಯ ವಿಠಲಾಚಾರ್ಯರು ಅವರ ಮನೆಯಲ್ಲಿ 12 ಸ್ಕಂದಗಳ ಪ್ರವಚನ ಮಾಡಿಸ್ಬೇಕು ಅಂತ ಒಂದು ಸಂಕಲ್ಪ ಇಟ್ಟುಕೊಂಡು ಬೇರೆ ಬೇರೆ ವಿದ್ವಾಂಸರನ್ನ ಮಾಡಿಸ್ತಾ ಇದ್ದಾರೆ. ನಿಮ್ಮ ಸಂಕಲ್ಪ ಯಾಕೆ? ಅದಕ್ಕೋಸ್ಕರ ಮಾಡಿಸ್ತಾ ಇದ್ದೀವಿ ಅಷ್ಟೇ. ನಿಷ್ಕಾಮಕರ್ಮ. ನಿಷ್ಕಾಮಕರ್ಮ. ಭಗವತ್ ಪ್ರವಚನ ಮಾಡಿಸ್ಬೇಕು ಅಂತ ಏನು ಉದ್ದೇಶ ಅಂದರೆ ನಿಷ್ಕಾಮಕರ್ಮ. ದೇವ್ರ ಪ್ರೀತಿಯಾಗಲಿ ಮಾಡಿಸ್ತಾ ಇದ್ದಾರಂತೆ. ತುಂಬ ದೊಡ್ಡ ಮಾತು, ದೊಡ್ಡ ಅನುಸಂಧಾನ ಅದು.
ಇಲ್ಲಿವರೆಗೂ 5 ಸ್ಕಂದ ಪ್ರವಚನ ಅವರು ಮಾಡಿಸಿದ್ದಾರೆ. ನಿಷ್ಕಾಮ ಕರ್ಮ ಮಾಡಿದವರಿಗೆ ದೇವರು ಸತ್ಫಲವನ್ನು ಕೊಟ್ಟೇ ಕೊಡ್ತಾನೆ. ಇವರೇನು ಫಲಾಪೇಕ್ಷೆ ಮಾಡಿಲ್ಲ ಅಂತ ಫಲ ಕೊಡೋದಿಲ್ಲ ಅಂತಿಲ್ಲ, ಸತ್ಫಲವನ್ನು ಕೊಟ್ಟೇ ಕೊಡ್ತಾನೆ ನಿಷ್ಕಾಮ ಕರ್ಮ ಮಾಡಿದವರಿಗೆ. ಅದರ ವಿಜಯ ವಿಠಲಾಚಾರ್ಯ ಅವರ ಎಲ್ಲ ಪರಿವಾರದವರಿಗೆ, ಅವರ ಪತ್ನಿ ಪುತ್ರ ಎಲ್ಲರೂ ಕೂಡ ದೇವರು ತುಂಬ ದೊಡ್ಡ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾ, ನೀವೆಲ್ಲ ಅಂಥ ಅನುಗ್ರಹ ಆಗಲಿ ಅಂತ ಆಶಾಸನೆ ಮಾಡ್ತಾ ಇದ್ದೆ. ಇಂಥ ಪ್ರವಚನ ನಾನು ಬಂದು ಮಾಡಬೇಕು ಅಂತ ಕರೆದು ನನ್ನ ಮೇಲೆ ಯಾಕೆ ಅವ್ರ ವಿಶ್ವಾಸ ತೋರಿಸಿದ್ರು ಗೊತ್ತಿಲ್ಲ. ಅವರ ಕರೆದು ವಿಶ್ವಾಸಕ್ಕೋಸ್ಕರ ಈ ದಿವಸ ಬಂದು ಕಾಲಮಿತಿಯಲ್ಲಿ ಎಷ್ಟು ಹೇಳಬೇಕು ಅಷ್ಟನ್ನು ಹೇಳಿದ್ದೀನಿ. ಈ ಪ್ರವಚನದಿಂದ ಗುರುವಂತರ್ಗತ ಶ್ರೀಕೃಷ್ಣ ಪ್ರೀತನಾಗಲಿ ಅಂತ ಹೇಳ್ತಾ, ಗುರುಗಳು ಪೂರ್ಣಪ್ರಜ್ಞೆ ವಿದ್ಯಾಪೀಠ ಸ್ಥಾಪನೆ ಮಾಡಿದ ವಿಶ್ವಸ್ಥಿತ ಶ್ರೀಪಾದಗಳವರು, ಅವರ ಗುರುಕುಲ ಪೂರ್ಣಪ್ರಜ್ಞೆ ವಿದ್ಯಾಪೀಠ, ಅಲ್ಲಿ ನಾನು 12 ವರ್ಷ ಇದ್ದು ವಿದ್ಯಾಭ್ಯಾಸ ಮಾಡಿದ್ದು, ಅವರಿಗೆ ಸುಧಾಪಾಠ ಹೇಳಿದ್ದು, ಅವರ ಕೊಟ್ಟ ವಿದ್ಯೆಯಿಂದಾಗಿ ಒಂದು ಕಿಂಚಿತ್ ಸತ್ಕಾರ್ಯವನ್ನು ಮಾಡ್ತಾ ಇಲ್ಲಿಗೆ ಸಾಧ್ಯವಾಗಿದೆ. ಆ ಗುರುಗಳ ಸ್ಮರಣೆ ಮಾಡಿಕೊಂಡು ಆ ಗುರುವಂತರ್ಗತ ಶ್ರೀಕೃಷ್ಣನಿಗೆ ಈ ಪ್ರವಚನ ಸಮರ್ಪಣೆ ಮಾಡ್ತಾ ಇದ್ದೀನಿ. ಶ್ರೀಕೃಷ್ಣ ಅರ್ಪಣಮಸ್ತು. ಯಾವುದು? ಕಾವೇರಿ ಗಂಗಾ ಪೂರ್ವ. ಈ ಕೇರಳಕ್ಕೆ ಹೋಗೋದು ಪೂರ್ವ? ಇಲ್ಲ, ಕೇರಳಕ್ಕೆ ಹೋಗಲ್ಲ. ಈ ಕಡೆ ತಮಿಳುನಾಡು ಮಿಕ್ಸ್ ಇರುತ್ತಲ್ಲ, ಹೌದು, ಅದು ಪೂರ್ವಕ್ಕೆ ಬರುತ್ತಲ್ಲ. ಚೆನ್ನೈ ಅಂದ್ರೆ ಆ ಇದು ಪ್ರಾಂತ್ಯದಲ್ಲಿ ಪೂರ್ವಕ್ಕೂ ನದಿ, ಇದು ಅಷ್ಟೇ, ಗಂಗಾನೂ ಅಷ್ಟೇ. ಚೆಕ್ ಮಾಡಬೇಕು. ತಿಪ್ಪಡಿ ಈಗ ಗಂಗಾ ಬರಲಿಲ್ಲ, ಅಷ್ಟು ನದಿಲಿ ಗಂಗಾ ಬರಲಿಲ್ಲ. ಕಾವೇರಿ ತುಂಗಭದ್ರಾ ಬಂದಿದೆ. ಇದರ ಪ್ರಭಾಸದ ಹತ್ರ ಒಂದು ಪ್ರಾಚೀನ ಒಂದು ಊರಿದೆ, ಅಲ್ಲಿ ಸರಸ್ವತಿ ಪಶ್ಚಿಮ ಕರೀತಾರೆ. ಸರಸ್ವತಿ ಪಶ್ಚಿಮಕ್ಕೆ ಪಶ್ಚಿಮ ದೊಡ್ಡ ಜಾಗ, ತುಂಬ ದೊಡ್ಡ ಜಾಗ. ಧರ್ಮಶಾಲೆ, ಕಟ್ಟಡ, ಮಂಟಪ, ಸ್ನಾನಘಟ್ಟ ಎಲ್ಲ ಇದೆ. ಆಮೇಲೆ ಕೃಷ್ಣ ಧರ್ಮರಾಜ ಹಾಕಿರೋದೊಂದು ಆಲದ ಮರ ಇದೆ, 5000 ವರ್ಷದ. ಹಿಮಾಚಲ ಪ್ರದೇಶದ ಅಲ್ಲ, ಇಲ್ಲಿ ಪ್ರಭಾಸ ಚಿತ್ರ ಸೋಮನಾಥ್ ಇದೆಯಲ್ಲ ಸರ್, ಸೋಮನಾಥ್ನಿಂದ ಇಂಟೀರಿಯರ್ ಒಂದು 40 ಕಿಲೋಮೀಟರ್ಸ್ ಬರ್ಬೋದು, 40 ಕಿಲೋಮೀಟರ್. ನಾವು ಹೋದಾಗ ನಮಗೆ ಇದರಲ್ಲಿ ಮ್ಯಾಪನ್ನು ನೋಡ್ಕೊಂಡ್ಬಿಟ್ಟು ಹೋಗಿದ್ವಿ. ಅಲ್ಲಿ ಪಿತೃಗಳಿಗೆ ಮೋಕ್ಷ ಸಿಗುವಂತ ಅಂತ ಒಂದು, ಅಲ್ಲಿ ನದಿ ಮರ ಇದೆಯಲ್ಲ, ಮರದಲ್ಲಿ ಹತ್ರ ಒಂದು ದೊಡ್ಡ ಕೊಠರೆ ಮಾಡಿದ್ದಾರೆ. ಅಲ್ಲಿ ನದಿಯಿಂದ ಸ್ನಾನ ಮಾಡ್ಕೊಂಡ್ಬಿಟ್ಟು ಗಿಡಕ್ಕೆ ಹಾಕಬೇಕು, ಗಿಡಕ್ಕೆ ಹಾಕೊಂಡು ಸಮಸ್ತ ಪಿತೃಗಳನ್ನ ಸ್ಮರಣೆ ಮಾಡಿಕೊಂಡು ಹಾಕ್ಬೋದು. ಬಟ್ ವಿಶೇಷ ಏನಂದ್ರೆ ಅಲ್ಲಿರೋ ಆ ಪಂಡಗಳಿದಾರಲ್ಲ, ಅವ್ರು ಭಾರಿ ವಿಚಿತ್ರ ಜನ. ಅವ್ರು ಏನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ನೀವು ಕೊಡ್ರಿ ಬಿಡ್ರಿ, ಆ ಸ್ಥಳದ ಮಹಾತ್ಮೆ ಹೇಳ್ತಾರೆ. ಮತ್ತೆ ಆಮೇಲೆ ನೀವು ಇಲ್ಲಿ ಶ್ರಾದ್ದ ಕರ್ಮಗಳನ್ನು ಮಾಡಬೇಕು ಅಂದ್ರೆ ನಾವು ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಆಮೇಲೆ ನಿಮ್ಗೆ ಸಾಹಿತ್ಯ ಕೊಡ್ತಾರೆ, ನೀವು ನಮ್ಮ ಅಡುಗೆ ಊಟ ಮಾಡಿದ್ರೆ ನೀವು ಊಟ ಮಾಡ್ಕೊಡ್ರಿ ಅಂತ ಹೇಳಿ ಸಾಹಿತ್ಯ ಕೊಡ್ತಾರೆ, ಅಡುಗೆ ಮಾಡಿ ಊಟ ಮಾಡೋದು. ಅದು ಏನು ಹಿನ್ನೆಲೆ ಹೇಳ್ತಾರೆ ಅಂತ 1 ನಿಮಿಷ ಹೇಳಿಬಿಡ್ತೇನೆ. ಧರ್ಮರಾಜನಿಗೆ ಒಮ್ಮೆ ಡೌಟ್ ಬಂದಂತೆ, ಈ ಮಹಾಭಾರತ ಯುದ್ಧ ಆದಾಗ ಕೋಟ್ಯಾಂತರ ಜನನ್ನ ಹತ್ಯೆ ಮಾಡಿಬಿಟ್ಟಿದ್ದೀವಿ, ಸಾವಿರಾರು ಸಂಸಾರಗಳೆಲ್ಲ ಹಡಾಕ್ ಹೋಗಿದೆ, ಅದರಿಂದ ನನಗೆ ಮಹತ್ಪಾಪ ತೆತ್ತೆ, ಈಗ ಹೆಂಗೆ ಹೋಗ್ಬೇಕು ಅಂತ. ಇಲ್ಲಪ್ಪ ನೀನು ಯಾಗಯಜ್ಞೆಲ್ಲ ಮಾಡಿದ್ಯಾ, ನನಗಿಲ್ಲ ಅಂತ ಭಗವಂತ ಹೇಳಿದ್ರೆ ಅವರಿಗೆ ಸಮಾಧಾನ ಬಂದರು. ಕೊನೆಗೆ ಕೃಷ್ಣ ಹೇಳಿದಂತೆ, ಭೀಮಸೇನ ದೇವರು ಹೇಳಿದ್ರಂತೆ, ಎಲ್ಲಿ ಸರಸ್ವತಿ ನದಿ ಪಶ್ಚಿಮಕ್ಕೆ ಹರಿತಾಳೋ ಆ ಜಾಗ ನೋಡ್ಕೊಂಡು ಬಾರಪ್ಪ ನೀನು. ಆ ಭೀಮಸೇನ ದೇವರು ಅರ್ಜುನ ನೋಡ್ಕೊಂಡ್ ಬಂದಾಗ ಈ ಜಾಗ ಸಿಕ್ತಿಲ್ ಬಂದಾಗ ಇಲ್ಲಿ ಕೃಷ್ಣನ ಕರ್ಕೊಂಡ್ಬಂದ್ಬಿಟ್ಟು ಅಲ್ಲಿ ಒಂದು ಆಲದ ಮರ ಹಾಕಿ ಅಲ್ಲಿ ಅವ್ರು ನೋಡು ಇಲ್ಲಿ ಪಶ್ಚಿಮಕ್ಕೆ ಹರಿತಾಳೋದ್ರಿಂದ ಇಲ್ಲಿ ನೀವು ಪಿತೃಕಾರ್ಯಗಳನ್ನು ಮಾಡಿದ್ರೆ ಅದು ಅವರಿಗೆ ಮುಟ್ತದೆ, ಅದರಿಂದ ಅವರಿಗೆ ಉತ್ತಮ ಲೋಕ ಪ್ರಾಪ್ತಿ ಆಗ್ತದೆ ಅಂತ ಹೇಳಿದ್ರು. ಅದು ನಾವು ವಾರ್ಕೆಗೆ ಹೋದಾಗ ಗೂಗಲ್ ಮ್ಯಾಪಲ್ಲಿ ನೋಡ್ಕೊಂಡು ಹೋಗಿದ್ವಿ. ಚೆನ್ನಾಗಿದೆ ಸ್ಥಳ, ತುಂಬ ದೊಡ್ಡ ಸ್ಥಳ. ಶ್ರೀ ಗುರುದೇವ ನಮಃ. ಹರಿ ಓಂ. ಇಷ್ಟ ದೇವ 5 ದಿವಸದಿಂದ ಪೂಜ್ಯ ಆಚಾರ್ಯರು
ಭಾಗವತ 5ನೇ ಸ್ಕಂದವನ್ನು ಪ್ರವಚನವನ್ನು ನಮ್ಮಿಂದ ಬೋಧನೆ ಮಾಡಿ ಸರಳ ಎಂಥ ದೊಡ್ಡ ವ್ಯಕ್ತಿಗೂ ಅರ್ಥ ಆಗುವಂಥ ಒಂದು ಆಚಾರ ಪ್ರವಚನ, ಬಹಳ ಮನಮುಟ್ಟುವಂಥ ಪ್ರವಚನ ಮಾಡಿದ್ದಾರೆ. ಅವರು ನಿತ್ಯದ ಒಂದು ದಿನಚರಿಯಲ್ಲಿ ಅವರು ಸಮಯ ಎಷ್ಟು ಬ್ಯುಸಿ ಇರ್ತಾರೆ ಅಂದರೆ ಅಷ್ಟು ಪಾಠ, ಅಷ್ಟು ಪ್ರವಚನ, ಸಂಶೋಧನೆಯಲ್ಲಿ ಬ್ಯುಸಿ ಇರ್ತಾರೆ. ನಾವು ಆಚಾರ ಒಂದು 5ನೇ ಸ್ಕಂದ ಪ್ರವಚನ ಮಾಡಬೇಕು ಅಂತ ಬೇಡಿಕೊಂಡಾಗ ಸಂತೋಷವಾಗಿ ನಮ್ಮ ಪ್ರಾರ್ಥನೆಗೆ ಹೋಗೊಟ್ಟಿ ಆಚಾರ ಬಂದು ನೆರವೇರಿಸ್ಕೊಟ್ರು. ಈ ಮನೆ ಪವಿತ್ರ ಆಯ್ತು ಅಂತ ಹೇಳ್ಬೋದು. ನಾವು ಅಷ್ಟೊಂದು ಅಕ್ಷರ ಕೂಡ ಆಚಾರ ವಿಶೇಷವಾಗಿರ್ತಕ್ಕಂಥ ವೇದಾಂತ ಸ್ವಾಮಿಗಳ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಮತ್ತು ಪರಿವಾರ ಸ್ವಾಮಿ ಅನುಗ್ರಹಕ್ಕೂ ಪಾತ್ರರಾಗಿದ್ದಾರೆ. ಭಂಡಾರಕೇಂದ್ರ ಸ್ವಾಮಿ ಮತ್ತು ಅನೇಕ ಯತಿಗಳಿಂದ ಪುರಸ್ಕೃತರಾಗಿದ್ದಾರೆ. ಮತ್ತು ಹಿರಿಯ ವಿದ್ವಾಂಸರು ನೋಡಿ, ಎಷ್ಟು ನಾವು ಪುಣ್ಯವಂತರು. ಮೈಸೂರಲ್ಲಿ ಎಂತೆಂಥ ವಿದ್ವಾಂಸರಿದ್ದಾರೆ. ಮೈಸೂರಲ್ಲಿ ನಾವೇ ಪುಣ್ಯವಂತ. ಆ ಒಂದು ಕಾವೇರಿ ತೀರ ಜೊತೆಗೆ ಎಂಥ ಹಿರಿಯ ವಿದ್ವಾಂಸರ ಒಂದು ಸಮಾಗಮ. ಹಿಂಗಾಗಿ ನಾವು ಎಷ್ಟೋ ದೇವರಿಗೆ ನಾವು ಗೊತ್ತಾಗುತ್ತೇನೋ ಕಮ್ಮಿ ಇದೆ ಅಂತ ಆಚಾರ್ಯರು ಇಷ್ಟು ಸಮಯವನ್ನು ಬಿಡುವು ಮಾಡಿಕೊಂಡು, ಅದು ಪಕ್ಷಮಾಸ ಅವ್ರು ಬಹಳ ದೀಕ್ಷೆ. ಅವ್ರು ನಂಗೆ ಹೇಳಕ್ ಅವ್ರು ಹೇಳಕ್ ಹೋದಾಗ ನಾನು ಮಂಗಳಾರತಿ ಮಾಡೋಕ್ಕಾಗಲ್ಲ, ವೇದವ್ಯಾಸ ದೇವರಿಗೆ ಸಂಜೆ ಮಂಗಳಾರತಿ ಮಾಡ್ಬೇಕು, ಬೆಳಿಗ್ಗೆ ತರ್ಪಣ ಕೊಟ್ಟಿರ್ತೀನಿ, ಮಂಗಳಾರತಿ ಮಾಡೋಕ್ಕಾಗಲ್ಲ, ನೀವು ಪ್ರವಚನ ಮುಂದಾಗ್ತೀರ ಅಂತ ಹೇಳಿದಷ್ಟು ಗಾಬರಿ ಆಗೋಯ್ತು ನನಗೆ. ಆಚಾರ್ಯ ಹಂಗೆ ಖಂಡಿತ ಮಾಡಬೇಡಿ, ನನಗೆ ದೋಷ ಬರಲಿ, ಅದು ನೀವು ನೆರವೇರಿಸಲೇಬೇಕು ಅಂತ ಹೇಳಿ ಅದು ನೀವು ಬರಲೇಬೇಕು ಆಚಾರ್ಯ, ಸಂಕಲ್ಪ ಮಾಡಿದ್ದೀನಿ, ಆಗಲೇಬೇಕು, ಪಿತೃಪಕ್ಷ ಬೇರೆ ಇದೆ, ಪಿತೃಗಳು ಪ್ರೀತಿ ಆಗುತ್ತೆ ಅಂತ ಹೇಳಿದಾಗ ಆಚಾರ್ಯರು ಮತ್ತು ಅದನ್ನು ಒಪ್ಪಿಕೊಂಡು ಬಂದು ನೆರವೇರಿಸಿಕೊಟ್ರು. ಹಾಗೆ ಆಚಾರ್ಯಗೆ ಎಲ್ಲ ಶ್ರೋತೃಗಳಿಂದ ಆಚಾರ್ಯಗೆ ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡ್ತಾ, ಭೂಯಿಷ್ಠ ಅಂತೆ ನಮೋಕ್ತಿಮ್ ಇದೆ ಏನಂತ ಹೇಳ್ತಾ ಆಚಾರ್ಯಗೆ ನಮಸ್ಕಾರ ಮಾಡ್ತಾ ಮಾಡ್ತೇನೆ. ಶ್ರೀಕೃಷ್ಣ ಅವರ ಧರ್ಮಪತ್ನಿಯವರು, ಮಾಮಿಯವರು ಅವರ ಪ್ರತಿಯೊಂದು ಕಾಲಕ್ಕೆ, ಪ್ರತಿಯೊಂದು ಕ್ಷಣಕ್ಕೂ ಅವರಿಗೆ ಸಹಕಾರ ನೀಡ್ತಾ ಇದ್ದಾರೆ. ಅವರು ಕೂಡ ನಾವು ನಮಸ್ಕಾರ ಮಾಡಬೇಕು. ಅವರು ಕೂಡ ನಮಸ್ಕಾರ ಮಾಡ್ತಾ ಪ್ರಾರ್ಥನೆ ಮಾಡ್ತೇನೆ. ನೀವು ಬಂದಂಥ ಎಲ್ಲರೂ ಶ್ರೋತ್ರಿಯರು ಕೂಡ ಈ ಒಂದು ಪ್ರವಚನಕ್ಕೆ ನೀವೇ ಬಂದಿದ್ದೀರಾ. ಅವ್ರು ನಿಮ್ಗೆಲ್ಲರೂ ಕೂಡ ನಾನು ಪ್ರಾರ್ಥನೆ ಮಾಡ್ತಾ ನಮಸ್ಕಾರ ಮಾಡ್ತಾ ಇರ್ತಾ ಇದ್ದೇನೆ. ಇನ್ನು ಮುಂದೆ ವೇದವ್ಯಾಸ ಪೂಜೆ ಆಗುತ್ತೆ, ಎಲ್ಲರೂ ಭಾಗವಹಿಸಿ. ಶ್ರೀಕೃಷ್ಣ ಇರ್ಲಿ ಬಿಡಿ, ಬೀಳುತ್ತೆ ಸುಮ್ಮನೆ ಬೇಡ. ಬಳೆ ಹಚ್ಚಿದ್ರೆ ಕಷ್ಟ ನೋಡಿ. ಅಜೋನಿರಂಜನ ಕಾಮಜನಕ ವೃಂದಾವನ ಅಂತ ಸಂಚಾರಿ ಲೈಟ್ ತೆಗೀರಿ. ಅಲ್ಲಿಟ್ಟಿನ Thank you.